ಗುಡ್ ಈವ್ನಿಂಗ್ ಎಲ್ಲರಿಗೂ. ಗೌತಮ್, ಇವತ್ತಿನ ಬೆಳಗಿನ ತರಗತಿಯಲ್ಲಿ ಏನು ಮಾಡಿದ್ವಿ ನಾವು? ಭಾಗಾಕಾರದ ಬಗ್ಗೆ ಮಾಡಿದ್ವಿ. ಭಾಗಾಕಾರ ಭಾಳ ಜನಕ್ಕೆ ಬರಲ್ಲ ಅಂತಿದ್ರಿ, ಬಟ್ ಬಹುತೇಕರು ನಾವು ಕಲ್ತೀವಿ. ಹೋಗ್ತಾ 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 ಸುಲಭದಿಂದ ಕಷ್ಟದ ಕ್ವಶನ್ಗಳನ್ನು ನೋಡಿದ್ವಿ. ನಮಗೆ ಗೊತ್ತಿರುವ ಮಗ್ಗಿಗಳಿಂದ ಭಾಗಾಕಾರ ಮಾಡೋದಲ್ಲದೆ ನಮಗೆ ಗೊತ್ತಿರೋದೇ ಇರುವ ಸಂಖ್ಯೆಗಳಿಂದನೂ ಸಹ ನಾವು ಭಾಗಾಕಾರ ಮಾಡೋ ಪ್ರಯತ್ನ ಮಾಡಿದ್ವಿ. ಭಾಜ್ಯ, ಭಾಜಕ, ನೆನಪಿದೆ. ಸೊ ಇದು ಭಾಜ್ಯ, ಇದು ಭಾಜಕ, ಭಾಗಲಬ್ಧ, ಶೇಷ. ನೆನಪಿದೆ ಅಲ್ವಾ ಎಲ್ಲರಿಗೂ? ಯಾವ್ದು ಅಂತ ಕೇಳಿದ್ರೆ ಹೇಳಕ್ಕೆ ಬರ್ತದ? ವೆರಿ ಗುಡ್. ಸೊ ನಾವು ಮಗ್ಗಿ ಸಹಿತ ಇಷ್ಟು ಲೆಕ್ಕಗಳನ್ನು ಮಾಡಿದ್ವಿ ಬೆಳಿಗ್ಗೆ, ಹೌದಾ ಮಕ್ಕಳೇ? ಮಗ್ಗಿ ಸಹಾಯ ತಗೊಂಡೇ ಮಾಡಿದ್ವಿ, ಯಾಕಂದರೆ ಕೆಲವ್ರಿಗಿನ್ನೂ ಮಗ್ಗಿ ಬರ್ತಾ ಇಲ್ಲ. ಬಹುತೇಕರಿಗೆ 20 ತನಕ ಬರ್ತದೆ ನನ್ನ ಪ್ರಕಾರ. 30 ಹತ್ತತ್ರ ನೀವು ಹೋಗ್ತಾ ಇದ್ದೀರಿ, 30 ತನಕ ಏಣಿ ಹತ್ತಿದ್ದೀರಿ, ನೀವು ಹಚ್ಚಿದ್ದೀರಿ. ಈಗ ನೋಡೋಣ ಎಷ್ಟು ಜಲ್ದಿ ಮಾಡ್ತೀರಿ ಅಂತ. ಅದಾದಮೇಲೆ ನಮಗೆ ಗೊತ್ತಿರೋ ಮಗ್ಗಿಗಳ ನಂತರ ನಮಗೆ ಗೊತ್ತಿರದೇ ಇರುವ ಮಗ್ಗಿಗಳು ಬಂದ್ವಪ್ಪ ಅಂದರೆ, ಈ ಥರ ದೊಡ್ಡ ದೊಡ್ಡ ಸಂಖ್ಯೆಗಳು ಬಂದ್ವಪ್ಪ ಅಂದರೆ ಹೇಗೆ ಮಾಡೋದು ಅದನ್ನು ನಾವು ಸಣ್ಣ ಒಂದು ಮೆಲ್ಕು ಹಾಕಿದ್ವಿ. ಅವು ನಾಲ್ಕು ಸಮಸ್ಯೆಗಳನ್ನು ಬಿಡಿಸಿದ್ವಿ. 5ನೇ ಸಮಸ್ಯೆ ಅಷ್ಟೊತ್ತಿಗೆ ಭೈರವಿ ಭಾಳ ಭಯಪಟ್ಬಿಟ್ಲು, ಹೌದಾ? ತೊಂದರೆ ಇಲ್ಲ. ಈಗ ಮತ್ತೆ ಅದನ್ನು ಪ್ರಯತ್ನ ಮಾಡೋಣ ಭೈರವಿ. ಹೊಸ ಪ್ರಯತ್ನ ಬರ್ರಿ, ಮತ್ತೊಂದು ಹೊಸ ಪ್ರಶ್ನೆ ತಗೊಳ್ಳೋಣ, ಹೊಸ ಪ್ರಯತ್ನ ಮಾಡೋಣ. ಪದ್ಧತಿ ಅಂತೂ ಅದೇ ಇರುತ್ತೆ. ಸೊ ಆನ್ಲೈನಲ್ಲೂ ಸಹ ನಮ್ಮನ್ನು ನೋಡ್ತಿರೋ ಮಕ್ಕಳು ಪಾಸ್ ಮಾಡಿ ನೀವು ಪ್ರಯತ್ನ ಮಾಡಿ ಉತ್ತರ ಸರಿ ಬರುತ್ತೆ ಇಲ್ಲ ನೋಡ್ಕೊಳ್ಳಿ, ಆಯಿತಾ? ದ್ರಾಕ್ಷಾಯಿಣಿ ಗೊತ್ತು ನನಗೆ ಮನೀಶ್ ಕುಮಾರ್ ಗೌಡ ಗೊತ್ತು, ಮತ್ತು ನನಗೆ ಸನ್ನಿಧಿ ಗೊತ್ತು, ಆಮೇಲೆ ಗುಡುವೀರಪ್ಪ ಗೊತ್ತು, ಸಾತ್ವಿಕ ಗುಡುವೀರಪ್ಪ ಇಬ್ಬರು ಒಂದೇ ಅವರು. ರೈಟ್. ಭಾಳ ಜನ ನಾನು ನೋಡ್ತಾ ಇದ್ದೀನಿ, ನಿಮ್ಮ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಆನ್ಲೈನ್ ಟೆಸ್ಟಲ್ಲಿ. ಸೊ ಇವತ್ತು ಸಹ ಟೆಸ್ಟ್ ಕೊಟ್ಟಿದ್ದೀವಿ, ಫಿಫ್ತ್ ಆನ್ಲೈನ್ ಟೆಸ್ಟ್ ಇದೆ. ಚೆನ್ನಾಗಿ ಮಾಡಿ, ಆಲ್ ದ ಬೆಸ್ಟ್. ಸೊ ಈ ಕ್ಲಾಸನ್ನು ನೋಡೋಣ, ಬನ್ನಿ. ಓಕೆ. ಸೊ ಈ ಸಂಖ್ಯೆಯಿಂದ ಭಾಗಾಕಾರ ಮಾಡಬೇಕು. ಇದು ಭಾಜ್ಯ, ಇದು ಭಾಜಕ, ಕರೆಕ್ಟಾ? ಇದು ಭಾಜ್ಯ, ಇದು ಭಾಜಕ, ಕರೆಕ್ಟ್ ಇದೆಯಾ ಮಕ್ಕಳೇ? ಕರೆಕ್ಟ್ ಇರಲೇಬೇಕು ಕ್ವಶನ್ನು. ಅದ್ರ ಉತ್ತರ ಕರೆಕ್ಟ್ ಇರುತ್ತೋ ಅದು ಮುಖ್ಯ. ನೋಡೋಣ ಬರ್ರಿ. ಸೊ ಇಲ್ಲಿ ಬರೆದು ಬಿಡ್ತೇನೆ. 3, 9, 2, 0, 4 ಭಾಗಾಕಾರ 396. ಬೆಳಿಗ್ಗೆ ಭೈರವಿ ಇನ್ನೊಂದು ಪ್ರಶ್ನೆ ಕೇಳಿದ್ಲು ನನ್ನನ್ನು. ಭೈರವಿ ಕೇಳಿದ್ರು ಏನಂತ? ಸರ್ ಇದೆಲ್ಲ ಲೆಕ್ಕ ನಾವು ಓದಕ್ಕೆ ಬರುತ್ತಾ? ಬರ್ಬೋದು, ಬರ್ದೇನೂ ಇರ್ಬೋದು, ಬಟ್ ನಾವು ತಯಾರಿರ್ಬೇಕಾ? ಯಾವ ಲೆಕ್ಕ ಕೊಟ್ಟರು ಮಾಡೋಕ್ಕೆ ಬರಬೇಕಾ ನಮಗೆ? ನಿಮಗೊಂದು ಮಾತು ಹೇಳ್ತೀನಿ ಮಕ್ಕಳೇ, ದೊಡ್ಡ ಹುಡುಗರಿಗೆ ನಂಬರ್ಗಳು ಕೊಟ್ಟರೆ ಮಾಡೋದೇ ಇಲ್ಲ ಭಾಳ ಜನ. 10th ಅವರು ಸಹ ಮಾಡೋದಿಲ್ಲ. ಸೊ ನೀವು ಕಲಿತಿದ್ದೀರಿ ಇದನ್ನು. ಬೇಕಾದ್ರೆ ಮನೆಗೆ ಹೋಗಿ ಕೇಳಿ ನೋಡಿರಿ, ಯಾರಾದರೂ ಇದ್ದರೆ ನಿಮ್ಮಲ್ಲಿ 10th ಅಕ್ಕ ಅಣ್ಣ, 9th 10th ಅಕ್ಕ ಅಣ್ಣ ಯಾರಾದರೂ ಇದ್ದರೆ ಅವರಿಗೆ ಲೆಕ್ಕ ಕೊಟ್ಟು ನೋಡ್ರಿ, ಮಾಡೋದಿಲ್ಲ ಅವರು, ಬರಲ್ಲ ಅಂದ್ಬಿಡ್ತಾರೆ. ನೀವು ಅವ್ರಿಗಿಂತ ಜಾಣರಾಗಬೇಕು ತಾನೆ? ಎಷ್ಟರ್ನೋ? ಮತ್ತು ಬನ್ನಿ ಮಾಡೋಣ. ಈಗ ಇದನ್ನು ಮಾಡಬೇಕಂದ್ರೆ ನನಗೆ 396 ಮಗ್ಗಿ ಬರಬೇಕಿತ್ತು, ಆದರೆ ನನಗೂ ಬರೋದಿಲ್ಲ 396 ಮಗ್ಗಿ. ಮೊದಲನೇ ಸಂಖ್ಯೆ ತಗೋಣ, 3 ಮಗ್ಗಿ ಬರುತ್ತಾ? ಸುಮ್ಮನೆ ಹಾಗೆ ಅಂದ್ಕೊಳ್ಳೋಣ 3 ಮಗ್ಗಿಯಿಂದ ಭಾಗಾಕಾರ ಮಾಡ್ತಿದ್ದೀವಿ ಅಂತ. ಇಲ್ಲಿ 3 ಇದೆಯಾ? ಆದರೆ 396 ಇರೋದಕ್ಕೆ 3 3 ಅಂತಿದ್ದೆ ನೀನು. ಇಲ್ಲಿ 396 396 ಆಗುತ್ತೆ, ಕರೆಕ್ಟಾ? ಸಾಕಾಗುತ್ತಾ? 392 ಇದೆ ಅಲ್ವಾ? ಅಲ್ಲಿ 1 ತಗೊಂಡ್ಬಿಟ್ರೆ ಏನಾಗುತ್ತೆ? 396 ಬರುತ್ತೆ, ಜಾಸ್ತಿ ಬಿಡುತ್ತಲ್ವಾ? ಅದಕ್ಕೆ 3 ಅಷ್ಟೇ ತಗೊಳಕ್ಕೆ ಬರಲ್ಲ. 1 ಹಾಕೋ ಬದಲು ಏನು ಮಾಡಬೇಕಾಗತ್ತೆ? 9 ಹೋಗ್ಬೇಕಾಗತ್ತೆ. ನಾವು ಏನು ಮಾಡಬೇಕಾಗತ್ತೆ? 9. ಯಾಕೆ 9 ಹೋಗ್ಬೇಕು? ನಾನು ಈಗ ತಾನೇ ಹೇಳಿದ್ನಲ್ಲ, 396. ಈಗ 3 3 ಅಲ್ವಾ? ಸೊ 396 396. ಸೊ ಇಲ್ಲಿ 396 ಬರೆದು ಬಿಟ್ರೆ ನಾವು ಕಳೆಯೋಕ್ಕಾಗುತ್ತಾ? ಮೇಲ್ಗಡೆ ಚಿಕ್ಕ ನಂಬರ್ ಆಗಲಿಲ್ವಾ, ಕೆಳಗಡೆ ದೊಡ್ಡ ನಂಬರ್ ಆಯಿತು. ಇದು ಒಂದು ನೆನ್ಪಿಡಬೇಕಾದಂಥ ಅಂಶ. ನಾವು 1 ಅಂತ ತಗೊಂಡಾಗ ಬರಲಿಲ್ಲಪ್ಪ ಅಂದರೆ 9 ತಗೊಬೇಕು. ನಾವು 1ರಿಂದ ಮಾಡೋಕ್ಕೆ ಹೋದಾಗ ಬರಲಿಲ್ಲಪ್ಪ ಅಂದರೆ 9ರಿಂದ ಮಾಡಬೇಕು. ಯಾಕಂದರೆ ನಾವು ಮೊದಲನೇ ಅಂಕೆ ಅಷ್ಟೇ ನೋಡ್ತಾ ಇರೋದಿಲ್ಲಿ, ಹೌದಾ ಮದನ್? ಸೊ 1ರಿಂದ ಹೋಗ್ಲಿಲ್ಲದ್ರೆ ಏನು ಮಾಡ್ಬೇಕು? ನಾವು 9 ಮಾಡಬೇಕು. ಅವಾಗ 9 ಮಾಡೋಣ. ಏನಾಗುತ್ತೆ ನೋಡಿರಿ, 9 6 54 4 ದಶಕ 5. ನೆನಪಿದೆಯಾ? ಗುಣಾಕಾರ ಮಾಡಿದಿರಲ್ವಾ? ಹಾಲೇಶ್ ಮಾಡಿದಿಲ್ಲಪ್ಪ? 9 9 81. 81ಕ್ಕೆ 5ನ್ನು ಸೇರಿಸಿದ್ರೆ 86ಕ್ಕೆ 6 ದಶಕ 8. 9 3 27. 27 ಪ್ಲಸ್ 8 35. ಇದು ಕಡಿಮೆ ಕರೆಕ್ಟ್ ಆಗುತ್ತಾ? ಅದು ಕರೆಕ್ಟ್ ಆಗುತ್ತಾ?
ಕರೆಕ್ಟ್ ಆಗುತ್ತಾ ಇಲ್ವಾ? ವೆರಿ ಗುಡ್, ವೆರಿ ಗುಡ್. ನೋಡಿ ಏನಾಗುತ್ತೆ ಈಗ. ಸೊ 396 9 3564. ಶೇಷ ಏನು ಬರುತ್ತೆ ನೋಡಿ, ಶೇಷ ಇದು 1 ಆಗುತ್ತೆ. 10 10ರಲ್ಲಿ 4 ಹೋದರೆ 6, 11 ಆಗುತ್ತೆ. 11ರಲ್ಲಿ 6 ಹೋದರೆ 5, 8ರಲ್ಲಿ 5 ಹೋದರೆ 3, 0. 356 ಬಂತು ಈಗ. ಕರೆಕ್ಟಾ? 356. ಸೊ ಇದಕ್ಕಿಂತ ಇದು ಕಡಿಮೆ ಇದೆ. ನೆಕ್ಸ್ಟ್ ನಂಬರ್ ನಾವು ಇಳಿಸ್ಕೊಳ್ಳೇಬೇಕು. ಹೌದಾ ಮಕ್ಕಳೇ? ಹೌದಾ ಮಕ್ಕಳೇ? ಓಕೆ, ಇಲ್ಲಿ ನೋಡಿ ಎಲ್ಲರೂ. ಇದಾಯಿತು. ಮತ್ತೀಗ 3 ಮಗ್ಗಿಂದ ಚೆಕ್ ಮಾಡ್ತೀವಿ. ಹೌದಾ? 1 ಬರುತ್ತಾ? 3ರಿಂದ ಭಾಗಾಕಾರ ಮಾಡ್ತಿದ್ದೀವಿ ಅಂತ ಅನ್ಕೊಳ್ಳೋಣ. ಏನು ಮಾಡಬೇಕಿತ್ತು? 3 3 ಬರಬೇಕಿತ್ತಲ್ವ? 3 1 ತಗೊಂಡ್ರೆ ಏನಾಗುತ್ತೆ? 396 1 396. 396 ಕಡಿಮೆ ಆಯ್ತಲ್ವಾ? 1 ಬರಲಿದ್ರೆ ಏನು ಮಾಡ್ಬೇಕು ನಾವು? 1 ಬರಲಿದ್ರೆ ಏನು ಮಾಡ್ಬೇಕು ನಾವು? 9. ಸೊ ಇಲ್ಲಿ ಮತ್ತೆ 9 ಮಾಡ್ತೀನಿ. 9 ಏನಿದೆ? 3564. ಆಲ್ರೆಡಿ ಮಾಡಿದ್ದೆ 3564. ಶೇಷ ಏನು ಬರುತ್ತೆ ಮಕ್ಕಳೇ? ಸೊ ಆನ್ಸರ್ ಏನು ಬಂತು? ಕರೆಕ್ಟ್ ಆಯ್ತಾ? ಕರೆಕ್ಟ್ ಆಯ್ತಾ? ಇದು ಅರ್ಥ ಆಗಿಲ್ಲ ಅಂದ್ರೆ ಚಿಂತೆ ಇಲ್ಲ, ಹೇಳಪ್ಪ. ಹ್ಞೂ ರೀ, ಅದು ಸೆಕೆಂಡ್ 9 ತೊಗೊಂಡ್ಬಿಟ್ರೆ 39 ಆತಲ್ರಿ. ಸೆಕೆಂಡ್ 9 ತೊಗೊಂಡ್ಬಿಟ್ರೆ 3 ಜೊತೆಗೆ 39 ಆತ್ರಿ. 39 ಮಗ್ಗಿ ಬರ್ತಾವ್ರಿ. ಕಷ್ಟ ಆಕತ್ತಲ್ಲ ಏನು ರೀ? ಮತ್ತೇನು ಮಾಡ್ತೀರಿ? ಹಂಗೆ ಬರ್ರಿ. ಅರ್ಥ ಆತ್ರಿ? ಮುಂದೆ ಹೋಗಣ್ರಿ. ನಮ್ಗೆ ಬರೋದಿಲ್ಲ ರೀ ಮಗ್ಗಿ. 30 ತನಕ ಕಷ್ಟಪಟ್ಟು ಕಲ್ತಿರ್ತೀವಿ ರೀ. 396 ಮಗ್ಗಿ ನನಗೂ ಬರಲ್ರಿ. ನನಗೇನು ಬರ್ತೈತೆ ಅಂತ ಹೇಳ್ತಿದ್ದೇನಲ್ರಿ? ಯಾರಿಗೂ ಬರಲ್ರಿ. ಬರ್ತತ್ರಿ, ಹಂಗೆ ಅನ್ಬೇಡ್ರಿ. ಕೆಲವ್ರು ಅದಾರ, ಶಾಕುಂತಲ ದೇವಿ ಅವರೆಲ್ಲ ಅದಾರ, ಮ್ಯಾಥಮೆಟಿಷಿಯನ್ಸ್, ಗಣಿತಜ್ಞರು. ಅವರು ಲಕ್ಷ ಕೋಟಿ ತನಕ ಎಲ್ಲ ಮಗ್ಗಿ ಹೇಳ್ತಾರೆ. ಕೆಲವರು ಇದ್ದಾರೆ, ಭಾಳ ಜನ ಇದ್ದಾರಮ್ಮ ಸಿಂಚನ. ಆಯಿತಾ? ಅದಕ್ಕೂ ಟ್ರಿಕ್ಸ್ ಇದ್ದಾವೆ, ಅವರವೇ ಟ್ರಿಕ್ಸ್ ಇರ್ತವೆ, ಅದು ಮಾಡ್ತಾರೆ ಅವರು. ಆಯಿತಾ? ಟೆಕ್ನಿಕ್ಸ್ ಇರ್ತಾವೆ ಅವೆಲ್ಲ. ನಮಗದು ಬೇಡ, ನಮಗೆಲ್ಲ ಕ್ಯಾಲ್ಕುಲೇಟ್ರ್ ಇದೆಯಲ್ಲ, ನಮಗೆ ಬೇಕಾದದ್ದು ಮಾಡ್ತದೆ. ಎನಿವೇಸ್, ಸೊ 396 ಮಗ್ಗಿ ನನಗೂ ಬರಲ್ಲ. ಆಯಿತಾ? ನಾನು ಏನು ಮಾಡ್ತಿದ್ದೀನಿ ಇಲ್ಲಿ? ಅಂದಾಜು ಆಗ್ತಿದ್ದೀನಿ. 3 ಮಗ್ಗಿ ಹಿಡ್ಕೊಂಬಿಟ್ಟು ಅಂದಾಜು ಆಗ್ತೀನಿ. ಫಸ್ಟ್ 1 ಅಂತ ಚೆಕ್ ಮಾಡಿದೆ, 1 ಬರಲಿಲ್ಲ. ನನಗೆ ಗೊತ್ತು 1 ಬರಲಿದ್ರೆ ಏನು ಮಾಡ್ತೀನಿ ನಾನು? 9 ಮಾಡ್ತೀನಿ. ಆ ಥರ ಅಂದಾಜು ಆಗ್ತಿದ್ದೀನಿ. ನಿಮಗೂ ನಾನು ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ. ನಮಗೆ ಗೊತ್ತಿರೋ ಮಗ್ಗಿ ಬಂತಂದರೆ ಫಿನಿಶ್, ನಾವು ಮಾಡ್ತೀವಿ ಅದನ್ನು, ನಾವು ಯಾವುದೂ ಬಿಡೋದಿಲ್ಲ. ಒಂದು ವೇಳೆ ನಮಗೆ ಗೊತ್ತಿರೋದ ಮಗ್ಗಿ ಬಂತಂದರೆ ನಾವು ಅಲ್ಲಿ ಸಿಗಾಕೊಂಬಾರ್ದು. ಅದನ್ನು ಮಾಡೋದು ಗೊತ್ತಿರ್ಬೇಕು ನಮಗೆ. ಹೌದಾ? ಆ ವಿಷಯಕ್ಕಷ್ಟೇ ಇದನ್ನು ಸ್ವಲ್ಪ ಹೆಚ್ಚು ಒತ್ತು ಕೊಡ್ತಾ ಇರೋದು. ಗೌತಮ್, ಮುಂದಿನ ಪ್ರಶ್ನೆ ನೋಡಪ್ಪ. ಈ ಥರ ಇದೆ. 3 9 2 9 2 418. 418 ಮಗ್ಗಿ ಬರುತ್ತಾ ನನಗೆ, ಅಥವಾ ನಿಮಗೆ ಬರುತ್ತಾ? ನೋ, ರೈಟ್? ಯಾರಿಗೂ ಬರಲ್ಲ. ಯಾವ್ದು ತೊಗೊಬೇಕಪ್ಪ? ನಾವು 4 ಮಗ್ಗಿಯಿಂದ ಮಾಡ್ತಿದ್ದೀವಿ ಅಂತ ಅನ್ಕೊಳ್ಳೋಣ. ಆಯಿತಾ? ಏನಪ್ಪ ಸುಭಾಷ್? ನಾವು 4 ಮಗ್ಗಿಯಿಂದ ಮಾಡ್ತಿದ್ದೀವಿ ಅಂತ ಅನ್ಕೊಳ್ಳೋಣ. ಸರಿನಾ? ಈಗ 4 ಮಗ್ಗಿಂದ ಮಾಡ್ಬೇಕಂದ್ರೆ ಫಸ್ಟ್ ನಂಬರ್ ತಗೊಂತೀನಿ, ಸಾಕಾಗತ್ತಾ? 2 ನಂಬರ್ ತಗೊಂತೀನಿ, ಸಾಕಾಗತ್ತಾ? ಏನಂತ ಅಂದಾಜು ಹಾಕ್ಬೋದು? ನಾನು 4ರಿಂದ ಇದಕ್ಕೆ ಅಂದಾಜು ಹಾಕ್ತಿದ್ದೀನಿ. ಏನಂತ ಹಾಕ್ಬೋದು? 4 9 36. ಕರೆಕ್ಟಾ? ಆದರೆ ನಾನು 4 9 ಅಂತ ಅಷ್ಟೇ ಅನ್ನಕ್ಕೆ ಬರಲ್ಲ. ಜೊತೆಗೆ ಯಾರದಾರ ಇಲ್ಲಿ? 418. 418 ಇದು ಹೆಂಗೆ ಗೊತ್ತಾ ಕತೆ? ಅಲ್ಲ ಗುಣಾಕಾರ ಮದುವೆ ಕತೆ ಇದೆ. ಇಲ್ಲಿ ಏನಾಗ್ತದೆ ಗೊತ್ತಾ? ಇವ್ರು 4 ಒಬ್ಬರು ಅದಾರ. ಇವರು ಎಲ್ಲಿಗೋ ಹೊಂಟಿರ್ತಾರ. ಇವ್ರ ಗಾಡಿ ಪಂಚರ್ ಆಗ್ಬಿಡ್ತದೆ. ಇವ್ರು 3 ಜನ ಫ್ರೆಂಡ್ಸು, 4 1 8 3 ಜನ ಫ್ರೆಂಡ್ಸು ಒಂದು ಊರಿಗೆ ಹೊಂಟಿರ್ತಾರೆ. ಅವ್ರ ಗಾಡಿ ಪಂಚರ್ ಆಗ್ಬಿಡುತ್ತೆ. ಆಯಿತಾ? ಎಷ್ಟು ಜನ ಅದಾರೆ? 3 ಜನ ಅದಾರೆ. 4 1 8 3 ಜನ ಫ್ರೆಂಡ್ಸ್. ದಾರಿ ಮಧ್ಯಕ್ಕೆ ಪಂಚರ್ ಆಗ್ಬಿಟ್ಟದ ಗಾಡಿ. ಏನು ಮಾಡ್ಬೇಕೀಗ? ಇನ್ನೊಂದು ಗಾಡಿಗೆ ಕೈ ಹಾಕಿ ಗಾಡಿ ನಿಲ್ಲಿಸ್ಬೇಕು. ಬೇರೆ ಗಾಡಿ ಬರ್ತಾವಲ್ಲ, ಸ್ವಲ್ಪ ಡ್ರಾಪ್ ಕೊಡ್ರಿ ಅಂತ. ಏನು ಮಾಡ್ತಾರೆ ಇವರು? ಒಬ್ಬರನ್ನ ಮುಂದೆ ಬಿಡ್ತಾರೆ. 4 ಮುಂದೆ ಹೋಗ್ತತಿ. ರಸ್ತೆ ಮುಂದೆ ನಿಲ್ಲುತ್ತೆ. ಕೈ ಇಟ್ಬಿಟ್ಟು, ಕೈ ಹಿಂಗೆ ಅಂದ್ಬಿಟ್ಟು, ಗಾಡಿ ನಿಲ್ಲಿಸ್ರಿ, ನಮ್ಮದು ಪಂಚರ್ ಆಗ್ಬಿಟ್ಟದೆ, ಸ್ವಲ್ಪ ಡ್ರಾಪ್ ಕೊಡ್ತೀರಾ ಅಂತ ಅಂತಾರೆ. ಒಬ್ಬರೇ ಅದರಲ್ಲಿ ಪಾಪ ಹೆಲ್ಪ್ ಮಾಡಿದ್ರೆ ಆಯ್ತು ಅಂತ ಇನ್ನೊಂದು ಕಾರ್ನನ್ನು ಬಂದಿರ್ತಾನಲ್ಲ, ಅವನೇನು ಮಾಡ್ತಾನೆ? ಪರವಾಗಿಲ್ಲ ಬರ್ರಿ ಅಂತಾನೆ. ಬರ್ರಿ ಅಂದಿದ್ದೆ ತಡ. ಈ 4 ಒಂದೇ ಹತ್ಕೊಳಲ್ಲ, ಇನ್ಯಾರು ಹತ್ಕೊಂತಾರೆ? 1 8 ಎಲ್ಲರೂ ಹತ್ಕೊಂಡ್ಬಿಡ್ತಾರೆ. ಡ್ರೈವರು ಆಮೇಲೆ ಆಶ್ಚರ್ಯ ಆಗ್ಬಿಡ್ತಾನೆ. ನೀವು ಒಬ್ರು ಇದ್ರಲ್ರಿ, ಇವ್ರು ಎಲ್ಲಿಂದ ಬಂದ್ರಿ? ಯಾರೇ ನೀವು ಅಂತಿರ್ತಾರೆ. ನಾವು ಇವ್ರ ಜೊತೆ ಫ್ರೆಂಡ್ಸ್ ಸರ್, ಥ್ಯಾಂಕ್ ಯು ಸರ್, ನಡ್ರಿ ಸರ್ ಅಂತ ಅಂದ್ಬಿಡ್ತಾರೆ ಅವ್ರು.
ಅರ್ಥ ಆಯ್ತಾ? ಸೊ ಇಲ್ಲಿ ಲಿಫ್ಟ್ ಕೇಳೋದು ಒಬ್ಬರೇ 4, ನಾವು ಮಾತಾಡ್ಸೋದು 4ರಿಂದ ಮಾತಾಡ್ಸ್ತೀವಿ. ಮೊದಲೇ ಒಬ್ಬರು ನೋಡ್ಬಿಟ್ಟು ನಾವು ಅಂದಾಜು ಹಾಕ್ತೀವಿ. ಆದರೆ ಗುಣಿಸ್ಕೊಂಬೇಕಾದ್ರೆ ಏನು ಮಾಡಬೇಕು? ಅಂದಾಜಕ್ಕಿದ್ನ ಎಲ್ಲರೂ ಸೇರಿಸಿ ಗುಣಿಸ್ಬೇಕು. ಅರ್ಥ ಆಗ್ತಿದೆಯಾ? ಹಾಂ, ಬನ್ನಿ ಮಾಡೋಣ. ಸೊ ಇಲ್ಲಿ ಒಬ್ಬರು ಲಿಫ್ಟ್ ಕೇಳಿದ್ರು, ಕೊಡ್ತೀವಿ ಅಂದ್ಬಿಟ್ವಿ, ಎಲ್ಲರೂ ಹತ್ಕೊಂಡ್ಬಿಟ್ರು. ಈಗ ನಾವು 9 ಫುಲ್ಲ ಶಾಕ್ ಅಲ್ಲದಾರ. ಈಗ 9 8 72 2 ದಶಕ 7, 9 1 9 + 7 16, 16 6 ದಶಕ 1, 9 4 36, 36 1 ಸೇರಿಸಿದ್ರೆ 37. ಕರೆಕ್ಟಾ ಮಕ್ಕಳೇ? ಆಲ್ ರೈಟ್. 418 9 3762 ಬರುತ್ತಲ್ವ? ಇದು ವರ್ಕ್ ಆಗುತ್ತಲ್ವ? ಥ್ಯಾಂಕ್ ಯು. ನೋಡಿರಿ, ಅಂದಾಜು ಮಾಡೋದಕ್ಕಿರೋ ಪವರ್ ಇದು. ಅಂದಾಜು ಮಾಡೋದ್ರಿಂದನೂ ನಮಗೆ ಉತ್ತರ ಸಿಕ್ಬಿಡುತ್ತೆ. 9 2 ಹೋದರೆ 7, 2 6 ಹೋಗೋದಿಲ್ಲ, 12 6 ಹೋದರೆ 6, 8 7 ಹೋದರೆ 1, 3 3 ಹೋದರೆ 0. 167 ಉಳಿತು. 2 ಕೆಳಗೆ ಇಳಿಸ್ಕೊಳ್ಳೋಣ ಮಕ್ಕಳೇ. ಕರೆಕ್ಟಾ? ಏನಪ್ಪ? 4 4 16. ಓಕೆ, 4 4 16 ಹೌದಾ? ಅಥವಾ ಚೆಕ್ ಮಾಡ್ತೀರಾ? 18 4 4 4 ಇಲ್ಲೇ ಬಂದ್ಬಿಡ್ತಾ? ಇಲ್ಲ, ನಂಬಿಕೆ ಬರಲಿಲ್ಲ ಅಂದರೆ ಚೆಕ್ ಮಾಡ್ತೀನಿ. ನನಗೆ ಗೊತ್ತು ಸಿಂಚನ, ಹಂಗೆ ನನ್ನ ಮೇಲೆ ಅಷ್ಟು ಜೋರಾಗಿ ನೋಡಬೇಡಮ್ಮ, ನಿನಗೆ ಮಾಡಿ ತೋರಿಸ್ಬಿಡ್ತೀನಿ, ಬೇಜಾರಾಗಬೇಡ. 4 8 32, 4 1 4 + 3 7, 4 4 16. ಬಂತೇನಮ್ಮ? ಬಂತ ಇಲ್ಲ? ಸರಿ, ಅಲ್ಲೆಲ್ಲ ಮಾಡಿ ತೋರಿಸಿದ್ರಿ ಸರ್, ಇಲ್ಲಿ ಯಾಕೆ ಮಾಡಿ ತೋರಿಸ್ಲಿಲ್ಲ ಅಂತ ಮತ್ತೆ ಕೆಲವ್ರು ಸಿಟ್ ಆಗ್ಬೇಡ್ರಿ ನನ್ನ ಮೇಲೆ. ಹಾಂ, ಎನಿವೇಸ್. ಸೊ ರಿಷಿತಾ, ಮುಂದೆ ಹೋಗ್ಬೋದಮ್ಮ? ಅರ್ಥ ಆಯ್ತಾ ಇದು? ಭೈರವಿ, ಏನಾರು ಗೊತ್ತಾಗ್ತಿದೆಯಾ? ಇನ್ನೂ ಗೊತ್ತಾಗ್ತಿಲ್ಲ? ತೊಂದರೆ ಇಲ್ಲ, ಇನ್ನೂ ಒಂದು ಲೆಕ್ಕ ಮಾಡೋಣ. ಎಷ್ಟು ಲೆಕ್ಕ ಬೇಕು ಭೈರವಿ? ಅಷ್ಟು ಲೆಕ್ಕ ಇದ್ದಾವೆ. ಇನ್ನೊಂದು ತಿಂಗಳು ಇದನ್ನೇ ಪಾಠ ಮಾಡ್ತೀನಿ ಬೇಕಾದ್ರೆ ನಾನು. ನಿನಗೆ ಅರ್ಥ ಮಾಡಿಸಿ ನಾನು ಮುಂದಕ್ಕೆ ಹೋಗೋದು. ನೀನು ಲೆಕ್ಕ ಮಾಡ್ಬೇಕು ಬಂದು. ಅಲ್ಲಿವರೆಗೂ ನಾನು ಬಿಡಲ್ಲ, ನಾನು ಹೇಳ್ಕೊಡ್ತೇನೆ, ತೊಂದರೆ ಇಲ್ಲ. ನೋಡಿರಿ, ಚಾನ್ಸ್ ಇದು. ಸರ್ ಹೆಂಗೋ ಭೈರವಿಗೆ ಹೇಳ್ಕೊಡ್ತಿದಾರೆ, ನಾವು ತಿಳ್ಕೊಂಬಿಡೋಣ ಅಂತ. ನಿಮ್ಮೆಲ್ಲೂ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ನೀವು ಸೇರ್ಕೊಂಡು ತಿಳ್ಕೊಂಬಿಡ್ರಿ. ಬರ್ರಿ. ಸೊ 4356 ಹನುಮಂತ, ಇದನ್ನು 396ರಿಂದ ಭಾಗಿಸ್ಬೇಕು. ನನಗೆ ಬರೋಲ್ಲಪ್ಪ. ಸೊ ಭೈರವಿ ಏನು ಮಾಡ್ತೀವಿ ನಾವು? 3. ಫಸ್ಟ್ ಯಾವ್ದು ನಂಬರ್ ಇದೆ? 3 ಇದೆ. 396 ಮಗ್ಗಿ ಬರುತ್ತಾ? ಇಲ್ಲ. ಸ್ಟೆಪ್ಸ್ ನೋಡ್ಕೊಬೇಕು ಭೈರವಿ. ಮ್ಯಾಥ್ಸಲ್ಲಿ ಸ್ಟೆಪ್ಸ್ ಮುಖ್ಯ. ಮ್ಯಾಥ್ಸಲ್ಲಿ ಸ್ಟೆಪ್ಸ್ ಮುಖ್ಯ. ಮ್ಯಾಥ್ಸ್ ಅನ್ನೋದು ಕತೆ ಇದ್ದಂಗೆ. ಕತೆ ಒಂದಾದ್ಮೇಲೆ ಒಂದು ಘಟನೆ ನಡೀತಾ ಹೋಗ್ತದೆ. ಮೂವಿ ನೋಡಿದ್ದೀರಾ? ಮೂವಿ ಸ್ಟಾರ್ಟಿಂಗ್ ಹಾಡು ಹಾಕ್ಬಿಡ್ತಾರಾ? ಹಾಂ, ಸ್ಟಾರ್ಟಿಂಗ್ಗೆ ಹಾಡು ಢುಮ್ ಢುಮ್ ಡಚ್ಕ ಡಿಚ್ಕ ಡಿಚ್ಕ. ಯಾವುದಪ್ಪ? ಆ ಥರನೂ ಇದೆಯೇನಪ್ಪ? ನಾನು ನೋಡಿ ಅಯೋಧ್ಯೆ ಪಿಕ್ಚರ್ ಬಂದಿದೆಯಾ? ಅಲ್ಲಪ್ಪ, ಅದು ಪಿಕ್ಚರ್ ಸ್ಟಾರ್ಟಿಂಗೇ ಹಾಡಾ? ನೀನು ಮಾಡೇ ಬಿಟ್ಟೆ. ಆಯ್ತು, ಮಾಡ್ತೀನಿ ಒಂದು ನಿಮಿಷ. ಹನುಮಂತ ನಿಧಾನ. ನನ್ನ ಪ್ರಕಾರ ಒಳ್ಳೆ ಪಿಕ್ಚರ್ ಅಂದರೆ ಫಸ್ಟು ಇಂಟ್ರೊಡಕ್ಷನ್ ಕೊಟ್ಟು, ಆಮೇಲೆ ಒಂದೆರಡು ಫೈಟ್ ಆಗಿ ಏನೇನೋ ಮತ್ತೇನೇನು ಇರ್ತಾವಪ್ಪ, ಫೈಟ್ ಇರ್ತದೆ. ಆಮೇಲೆ ಪ್ರೀತಿ ಪ್ರೇಮ ಅವು ನೋಡ್ಬಿಟ್ಟಿರಿ ನೀವು ಈ ವಯಸ್ಸಿಗೆ. ಅವೆಲ್ಲ ಸುಳ್ಳು, ಗೊತ್ತಿರಲಿ ನಿಮಗೆ, ಆಯಿತಾ? ಪಿಕ್ಚರಲ್ಲಿ ಅವ್ರು ದುಡ್ಡಿಗೆ ಮಾಡ್ಕೊತಾರೆಲ್ಲ, ಆಯ್ತು? ನೀವು ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡ್ರಿ. ಸರಿ, ನೀವೀಗ ಸ್ಟೂಡೆಂಟ್ ಅದಿರಿ, ನಿಮಗೆ ಸತ್ಯ ಇರೋದು ಅಂದರೆ ವಿದ್ಯೆನೇ ನಿಮಗೆ ಸತ್ಯ. ಅದು ಇರಬೇಕು ನಿಮಗೆ ಪ್ರತಿನಿತ್ಯ. ಓಕೆ. ಸೊ ಇಲ್ಲಿ ಮೊದಲು 3ರಿಂದ ಎಲ್ಲಿಗೆ ಹೋಗ್ತೀವಪ್ಪ ನಾವು ನಮ್ಮ ಕ್ಲಾಸಲ್ಲಿ? ಪಿಕ್ಚರಿಗೆಲ್ಲ ಯಾಕೆ ಹೋಗ್ತಿದ್ದೀವಿ ನಾವು? ಓಕೆ, ಕತೆ ಹೇಳ್ತಿದ್ದಲ್ಲ ನಾನು. ಏನಂತ ಕತೆ ಹೇಳ್ತಿದ್ದೆ? ಮ್ಯಾಥ್ಸ್ ಅನ್ನೋದು ಕತೆ ಇದ್ದಂತೆ, ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ಬೇಕಲ್ಲಿ. ಒಂದು ಕಡೆಯಿಂದ ಹೋಗ್ಬೇಕು ನಾವು. ಪಿಕ್ಚರ್ ಬೇಡ ನಮಗೆ. ಇವಾಗೆಲ್ಲ ಹಾಡು ಮೊದಲೇ ಹಾಕೋಂಥ ಪಿಕ್ಚರ್ಗಳು ಬಂದವು, ನಾನೆಂದೂ ನೋಡಿಲ್ಲ. ನೀವು ಯಾವ್ಯಾವ ಹೇಳ್ತಿದ್ದೀರಾ ನನಗೆ ಗೊತ್ತಿಲ್ಲ, ಬೇಡ ಅದು. ಸರಿ, ಇಲ್ಲಿ ಬರ್ರಿ ವಾಪಸ್. ಸೌಮ್ಯಶ್ರೀ, ಗುಡ್ ಮಾರ್ನಿಂಗ್ ಅಮ್ಮ. ನೀನು ಮಾರ್ನಿಂಗ್ ಸಿಗಲಿಲ್ಲಮ್ಮ, ಅದಕ್ಕೆ ಗುಡ್ ಮಾರ್ನಿಂಗ್ ಅಂತದೇನು. ಬಂದಿದ್ರಾ? ಓ, ಲೇಟಾಗಿ ಬಂದ್ರಲ್ಲ, ವೆರಿ ಗುಡ್. ಸೊ ಓಕೆ, ಅಲ್ಲಿ ಆನ್ಸರ್ ಮಾಡಲ್ಲೇ ಬೋರ್ ಆಗ್ತಿದೆ ಅವರಿಗೆ. ಭೈರವಿ, ಫಸ್ಟ್ ನಂಬರ್ ಏನಿದೆ? 3 ಇದೆ. 3ರಿಂದ ನಾನು ಫಸ್ಟ್ 4ಅನ್ನು ಡಿವೈಡ್ ಮಾಡ್ಬೋದಾ? 3 ಒಂದಲೇ ತಾನೇ? 3 ಒಂದಲೇ. ಸರಿ, 3 ಒಂದಲೇ ಅಲ್ಲಮ್ಮ, 3 ಅಷ್ಟೇ ಇರೋದು ನಾವು ಭಾಗಾಕಾರ ಮಾಡೋಕ್ಕೆ.
396 ಅಲ್ವಾ? ಕರೆಕ್ಟ್. ಈಗ ಅಷ್ಟು ಮಾಡಿದ್ರೆ ಏನು ಬರುತ್ತೆ? 396 ಕರೆಕ್ಟಾ? ಸೊ 396 ಒಂದಲೇ 396. ಈಗ ಇದರಲ್ಲಿ ಕಳಿಬೋದಲ್ವಾ? 435ಕ್ಕಿಂತ 396 ಕಡಿಮೆ ಇದೆ ಅಲ್ವಾ? ಹಾಗಂದ್ಮೇಲೆ ಮೈನಸ್ ಆಗುತ್ತಲ್ವಾ? ಸೊ ಮೈನಸ್ ಮಾಡೋಣ. 15ರಲ್ಲಿ 6 ಹೋದರೆ 9, 2ರಲ್ಲಿ 9 ಹೋಗಲ್ಲ, 12ರಲ್ಲಿ 9 ಹೋದರೆ 3, 3ರಲ್ಲಿ 3 ಹೋದರೆ 0. ಕರೆಕ್ಟಾ ಭೈರವಿ? ಓಕೆ ಭೈರವಿ, ಇವ್ರು 3 ಜನ ಮಾತಾಡಿಸ್ಬಿಟ್ಟೆ ಆಲ್ರೆಡಿ. ಇವ್ರನ್ನೂ ಮಾತಾಡಿಸ್ಬೇಕು ತಾನೆ? ಅವ್ರು ಕೆಳಗೆ ಬರ್ತಾರಲ್ಲಪ್ಪ. 396 ಇದು ಕಷ್ಟನಾ? 396 ಒಂದಲೇ 396 ಶೇಷ 0. ಭೈರವಿ ಇದೇನಾರ ಸ್ವಲ್ಪ ಸೆನ್ಸ್ ಆತ? ಇನ್ನೊಂದೆರಡು ಲೆಕ್ಕ ಮಾಡೋಣ, ಹೆದರ್ಬೇಡ ನೀನು, ಆಯಿತಾ? ಮಾಡೋಣ. ಜ್ಞಾನೇಶ್ ಗೊತ್ತಾಗ್ತಿದೆಯಾ? ಓಕೆ, ಈ ಲೆಕ್ಕ ಮಾಡೋಣ ಬರ್ರಿ. ಏನಪ್ಪ ಇನ್ನೊಂದು ಸರಿ ಹೇಳ್ಕೊಡ್ಬೇಕಾ? ಪ್ರಯೋಜನ ಇಲ್ಲಕ್ಕಂತ ಆ ಸ್ಟೆಪ್ಸ್ ಈ ಲೆಕ್ಕದಲ್ಲಿ ಹೇಳ್ಕೊಟ್ಬಿಡ್ತೀನಿ ಬಾಯ್ಲಿ. ತೊಂದರೆ ಇಲ್ಲ, ಈ ಲೆಕ್ಕ ಅರ್ಥ ಮಾಡ್ಕೊಂಡ್ರೆ ಅದನ್ನು ಅರ್ಥ ಮಾಡ್ಕೊಂಡಂತೆ ಬಾಯ್ಲಿ. ಓಕೆ, 132. ಸುಭಾಷ್, ನಮಗೆ 132 ಮಗ್ಗಿ ಬರುತ್ತಪ್ಪ? 1 ಮಗ್ಗಿ ಬರುತ್ತೆ. 13 ಮಗ್ಗಿ ಬರುತ್ತೆ. ಕರೆಕ್ಟಾ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್, ಒಳ್ಳೆ ಪ್ರಯತ್ನ. ಈಗ 13ರಿಂದ ಭಾಗಿಸ್ತಿದ್ದೀವಿ ಅಂತ ಅನ್ಕೊಳ್ಳೋಣ, ಸರಿನಾ? ಸೊ ಫಸ್ಟ್ ನಂಬರ್ ಸಾಕಾಗುತ್ತಾ? 13ರಿಂದ ಭಾಗಿಸೋಕ್ಕೆ ಫಸ್ಟ್ ನಂಬರ್ ಸಾಕಾಗುತ್ತಾ? 2 ನಂಬರ್ ತಗೊಂಡ್ರೆ 21 ಬರುತ್ತೆ. 21 13ಕ್ಕಿಂತ ಜಾಸ್ತಿನಾ? 13 ಎಷ್ಟಲೇ 21 ಅಂತ ಮಾಡ್ಬೋದು ನಾವು. 13 21 ಅಕಸ್ಮಾತ್ 13ರಿಂದ ಭಾಗಿಸೋದೇ ಆದಲ್ಲಿ 13 ಎಷ್ಟಲೇ? 13 ಒಂದಲೇ 13 ಅಂತ ಮಾಡ್ತೀವಿ. 13 2 ಎಷ್ಟಾಗುತ್ತೆ? 26. 21ಕ್ಕಿಂತ ಜಾಸ್ತಿ ಆಯ್ತಲ್ವಾ? ನಮಗೇನು ಬೇಕು? 13 ಮಗ್ಗಿಯಲ್ಲಿ ಬರುವ ಸಂಖ್ಯೆ 21ಕ್ಕಿಂತ ಕಡಿಮೆ ಮತ್ತು 21ಕ್ಕೆ ಹತ್ತಿರ ಇರೋದು ಒಂದೇ ನಂಬರು. 13 ಒಂದಲೇ 13. ಕರೆಕ್ಟಾ? ಸೊ 13 ಒಂದಲೇ ಏನಮ್ಮ ಭೈರವಿ? 13 ಒಂದಲೇ ಕರೆಕ್ಟಾ? ನೋಡಿ ನೀನೇ ಹೇಳ್ತಿದ್ದೆ ಈಗ. ವೆರಿ ಗುಡ್. ಏನು ಬರುತ್ತೆ? 132. 132 ಒಂದಲೇ 132. ಶೇಷ ಏನು ಬರುತ್ತೆ ನೋಡ್ರಿ? ಶೇಷ ಏನು ಬರುತ್ತೆ ಮಕ್ಕಳೇ? 11ರಲ್ಲಿ 2 ಹೋದರೆ 9, 0ರಲ್ಲಿ 3 ಹೋಗಲ್ಲ, 10ರಲ್ಲಿ 3 ಹೋದರೆ 7, 1ರಲ್ಲಿ 1 ಹೋದರೆ 0, 79 ಬರುತ್ತೆ. ಕರೆಕ್ಟ್ ಭೈರವಿ? ಓಹ್, ಇಲ್ಲೊಂದು 2 ಇದೆ ಅಲ್ಲ, ಆ 2 ಕೆಳಗಿಳಿಸ್ಕೊಂತೀವಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಯು ಆರ್ ರೈಟ್ ಯು ಆರ್ ರೈಟ್ ಯು ಆರ್ ರೈಟ್. ಮತ್ತೆ 13ರಿಂದನೇ ಪ್ರಯತ್ನ ಮಾಡೋಣ. 1 ನಂಬರ್ ಸಾಕಾಗುತ್ತಾ? 7. 2 ನಂಬರು 79. 13 ಎಷ್ಟಲೇ 79? 13 6ಲೆ 78. 6ಲೆ ಟ್ರೈ ಮಾಡೋಣ. 6ಲೆ ಟ್ರೈ ಮಾಡೋಣ ಬರ್ರಿ. ಸೊ ಇಲ್ಲೇನಿದೆ? 113 6ಲೆ ಕರೆಕ್ಟ್ ನಮ್ಮ ಭೈರವಿ? 2 ತಗೊಬೇಕಾಗತ್ತೆ. ನಾವು ಅಂದಾಜು ಮಾಡಿದ್ದು 13 ಇಟ್ಕೊಂಡು ಬಟ್ 2 ಸೇರಿಸ್ಕೊಬೇಕು. ಭಾಗಾಕಾರ ಮಾಡ್ತಿರೋದು 132ರಿಂದ. ನಾವು ಅಂದಾಜು ಮಾಡಿದ್ದು 13ರಿಂದ, ನಾವು ಭಾಗಾಕಾರ ಮಾಡ್ತಿರೋದು 132ರಿಂದ. ಸೊ ಪೃಥ್ವಿ ಏನಾಗುತ್ತೆ ಇಲ್ಲಿ? 6 2 12ಕ್ಕೆ 2 ದಶಕ 1, 6 3 18 1, 19 9 ದಶಕ 1, 6 1 6 1 7, 792. ಸೊ 132 6ಲೆ 792. ನಿಮಗೆ ಸರಿಯಾದ ಉತ್ತರ ಸಿಕ್ಬಿಡ್ತು ಭೈರವಿ. ಸ್ವಲ್ಪ ಸಮಾಧಾನ ಆಯ್ತಾ? ಓಕೆ, ಸಮಾಧಾನ ಆಗಿದೆ. ಖುಷಿ ಆಗ್ಬೇಕು. ಖುಷಿ ಯಾವಾಗ ಆಗುತ್ತಂದ್ರೆ ಇನ್ನೂ 2 ಲೆಕ್ಕ ಮಾಡಿದ್ರೆ ಬರುತ್ತೆ. ಬಂತಮ್ಮ? ಗುಡ್. ಬರುತ್ತೆ. ಯಾಕೆ ಬರಲ್ರಿ? ಯಾಕೆ ಬರಲ್ಲ? ಅಭ್ಯಾಸ ಮಾಡಿದ್ರೆ ಯಾಕೆ ಬರಲ್ಲ? ಮಾಡು ಹನುಮಂತು, ಲೆಕ್ಕ ಮಾಡಿ ನೀನೆ. ದ್ರಾಕ್ಷಾಯಣಿ ನೀನು ಮಾಡ್ತಿದ್ದೀನಮ್ಮ? ಆನ್ಲೈನಲ್ಲಿ ಇದ್ದಾರೆ ಅವರು. ನಮ್ಮ ಗೌತಮ್ ಭಾಳ ಅಟೆಂಟಿವ್. ಸರ್ ಇಲ್ಲಿ ಯಾರು ಇಲ್ಲ ಸರ್. ದ್ರಾಕ್ಷಾಯಣಿ ಯಾರು ಸರ್ ಅದು? ಗುಡ್ ಪಾಯಿಂಟ್ ಗೌತಮ್. ಯಾವ ಮಗ್ಗಿ ತಗೊಂತೀವಿ ನಾವು? 5 ಮಗ್ಗಿ. ಇನ್ನು 53 ಮಗ್ಗಿನೂ ತಾಣಕ್ಕೆ ಬರೋಲ್ಲ. 53 ಮಗ್ಗಿನೂ ಬರಲ್ಲ. ನಮಗೆ ಬರೋದೆಷ್ಟು? 5 ಮಗ್ಗಿ ಮಾತ್ರ. ಈಗ 5 ಮಗ್ಗಿ ಇಟ್ಕೊಂಡು ಅಂದಾಜು ಮಾಡೋಣ, ಸರಿನಾ? 5 ಮಗ್ಗಿ ಇಟ್ಕೊಂಡು ಈ 4 ಸಾಕಾಗತ್ತಾ? ಇಲ್ಲ. ಇನ್ನೊಂದು ನಂಬರ್ ತಾಣ 42 ಆಯ್ತು. 5 ಮಗ್ಗಿಂದ 42 ಭಾಗಾಕಾರ ಮಾಡ್ಬೋದಾ? 42 5ಕ್ಕಿಂತ ಜಾಸ್ತಿ ಇದೆ. 42 5ಕ್ಕಿಂತ ಜಾಸ್ತಿ ಆಗುತ್ತೆ, ಮಾಡ್ಬೋದು. ಎಸ್, ನೀವು ಕರೆಕ್ಟಾಗಿ ಕೂರ್ಬೋದು. ಎಸ್, ಹೌದಲ್ವಾ? ಸೊ 42ನ್ನ 5ರಿಂದ ಭಾಗಾಕಾರ ಮಾಡ್ಬೇಕು ನಾವೀಗ. 5 ಎಷ್ಟಲೇ? 5 ಎಷ್ಟಲೇ?
ಹಾಂ 5 ಎಂಟ್ಲೆ. ಎಸ್ ನೋಡಿರಿ ಕರೆಕ್ಟ್ ಇದೆ, ನಿಮ್ಮ ಅಂದಾಜು ಕರೆಕ್ಟ್ ಇದೆ. 5 ಎಂಟ್ಲೆ. ಆದರೆ 5 ಜೊತೆ ಯಾರಿದ್ದಾರೆ? 39 ಇದೆ. ಕರೆಕ್ಟಾ? ಲಿಫ್ಟ್ ಕೇಳಿದ್ದು 5 ಮಾತ್ರ, ಜೊತೆಗೆ ಬಂದವ್ರು ಯಾರು? 39. ಹೇಳ್ದಂಗೆ ಕೇಳ್ದಂಗೆ ಬಂದು ಕೂತ್ಕೊಂಡ್ಬಿಟ್ರಿ. ಈಗ ಅವ್ರನ್ನೂ ಕರ್ಕೊಂಡು ಹೋಗ್ಬೇಕು ಬರ್ರಿ. 8 9 32ಕ್ಕೆ 2 ಅಲ್ಲ, 72ಕ್ಕೆ 2 ದಶಕ 7. ಮನಸ್ಸಿನಾಗಿರಲಿ 7, ಮನಸ್ಸಿನಾಗಿರಲಿ 7. 8 3 24, 24ಕ್ಕೆ 7 ಸೇರಿಸಿದ್ರೆ 31 ಆಗುತ್ತೆ. 31ಕ್ಕೆ 1 ದಶಕ 3. ಮನಸ್ಸಿನಾಗಿರಲಿ 3, ಮನಸ್ಸಿನಲ್ಲಿರಲಿ 3. 8 5 40, 40ಕ್ಕೆ 3 ಸೇರಿಸಿದ್ರೆ 43. ಕರೆಕ್ಟಾ ಮಕ್ಕಳೇ? ಇದನ್ನ ಇಲ್ಲಿ ಬಳಸ್ಬೋದಾ ನಾವು? ಓ ಜಾಸ್ತಿ ಆಯಿತು. 8 ಜಾಸ್ತಿ ಆದರೆ 7 ಮಾಡಬೇಕು. 7 ಬರಲೇಬೇಕಪ್ಪ. ಅದು ಹೆಂಗೆ ಬರಲ್ಲಪ್ಪ? 7 ಬರಲೇಬೇಕು. ಬರುತ್ತೆ, ಬಂದೇ ಬರುತ್ತೆ ನೋಡಿಲ್ಲಿ. ನೀನು ನೋಡಪ್ಪ, ನೀನು ಅದು ಹೆಂಗೆ ಬರಲ್ಲಪ್ಪ? ನೀನು ತಪ್ಪು ಮಾಡಿದ್ಯಾ ನೋಡು. 7 9 63ಕ್ಕೆ 3 ದಶಕ 6. 7 3 21 + 6 27ಕ್ಕೆ 7 ದಶಕ 2. 7 5 35 2 37. ಯಾಕೆ ಬರೋಲ್ಲಪ್ಪ? ಸೊ 7 3773. ಶೇಷ ಏನು ಬರುತ್ತೆ? ಏನಂದೆ? ವಯಸ್ಸಾತಲ್ಲ ಅಜಯ ಅಲ್ವಾ? ಕೋಲ್ ಹಿಡ್ಕೊಂಡು ಆಟಾಡ್ತಿಯಲ್ಲಪ್ಪ. ಹುಷಾರಪ್ಪ, ಹನುಮಂತು ಮೆಟ್ಲು ಇಳಿಬೇಕಾರೆ ಅವ್ನು ಕರ್ಕೊಂಡು ಇಳಿಸು. ವಯಸ್ಸಾಗಿತ್ತು ಅವನಿಗೆ, ದಾರಿ ತೋರಿಸ್ಬೇಕು. ಮತ್ತು ವಿನಯ್ ಪಾಟೀಲ್ ಅವ್ನಿಗೆ ಮನೆಗೆ ದಾರಿ ತೋರಿಸ್ಬೇಕು ನೀವು, ಕರ್ಕೊಂಡೋಗಿ. ನೀನು ಆಂಜನೇಯ ಸ್ವಾಮಿ ಅದಿ, ಹೆಗಲ ಮೇಲೆ ಕೂರಿಸ್ಕೊಂಡು ಹೋಗ್ಬಿಡು. ವಾಪಸ್ ಇಲ್ಲಿ ಬರೋಣ ಭಾಗಕಾರ. ವೈಟ್ ಸುಮ್ಮನೆ ತಡಿಯಪ್ಪ, ನಾ ಈಗ ಸರಿಯಾಗಿ ನೋಡಿದೆ ಇಲ್ವಾ? ಓಕೆ. 4ರಲ್ಲಿ 3 ಹೋದರೆ 1, 0ರಲ್ಲಿ 7 ಹೋಗಲ್ಲ ಮಕ್ಕಳೇ. ಸಾಗರ್ ಪಾಟೀಲ್ 10ರಲ್ಲಿ 7 ಹೋದರೆ 3, 1ರಲ್ಲಿ 7 ಹೋಗಲ್ಲ. 11ರಲ್ಲಿ 7 ಹೋದರೆ 4, 3ರಲ್ಲಿ 3 ಹೋದರೆ 0, 2 ಕೆಳಗೆ ಬರುತ್ತೆ. ಇಲ್ಲಿ ಮಾಡಿದ್ದಿದೆಯಲ್ಲ, ಇಲ್ಲಿ ಮಾಡಿದ್ದಿದೆ ಮುಗೀತಲ್ಲಪ್ಪ. 8 4312. ನೋಡ್ರಿ, ನಾವು ಮಾಡಿದ್ದು ಯಾವುದು ವೇಸ್ಟ್ ಹೋಗಲಿಲ್ಲ. ಕರೆಕ್ಟ್ ಬಂದಿದೆಯಾ? ಗುಡ್ ಬಂದಿದೆಯಾ? ಗುಡ್. ಸ್ವಲ್ಪ ಅರ್ಥ ಆತ ಭೈರವಿ ಇವಾಗ? ವೆರಿ ಗುಡ್. ಸೊ ಭೈರವಿ, ಈ ಪ್ರಶ್ನೆಗೆ ಬರ್ತೀಯಮ್ಮ? ಮಾಡ್ತೀರಾ ನೀವು? ಪ್ರಯತ್ನ ಮಾಡ್ತೀರಾ? ನೋಡೋಣ, ಎಲ್ಲರೂ ಪ್ರಯತ್ನ ಮಾಡಿರಿ. ನಮಗೆ ಗೊತ್ತಿರದೇ ಇರೋ ಮಗ್ಗಿ ಯಾವ್ದಾರ ಬಂತಪ್ಪ ಅಂದರೆ ಹೇಗೆ ಮಾಡಬೇಕು? ಮೊದಲನೇ ನಂಬರ್ ತೊಗೊಬೇಕಷ್ಟೆ. 539. 539. ಆಮೇಲೆ ನೋಡ್ರಿ, ಕೆಲವ್ರು ಈ ಥರ ಆಗ್ತಿದ್ರಿ. ಈ ಲೈನ್ ಹಾಕ್ಬೇಡ್ರಿ ಮೇಲೆ. ನನಗೆ ಗೊತ್ತು, ನೋಡಿದ್ದೀನಿ ಕೆಲವ್ರನ್ನ, ಬೆಳಗಿಂದ ನೋಡ್ತಾ ಇದ್ದೀನಿ. ಕೆಲವ್ರು ನೋಟ್ಸ್ ಎಲ್ಲ ನೋಡಿದ್ದೀನಿ ನಾನು. ಕೆಲವ್ರು ಈ ಥರ ಬರಿತಿದ್ರಿ. ಆ ಥರ ಬರಿಬೇಡ್ರಿ, ಆ ಲೈನ್ ಬರಿಬೇಡ್ರಿ. ಯಾಕೆ ಬರಿತೀರಿ? ಹಿಂಗೆ ಹಾಕ್ತಿದ್ದೀರಿ ಕೆಲವರು. ಈ ಲೈನ್ ಯಾಕೆ ಹಾಕ್ತಿದ್ದೀರಿ? ವಾಯ್ ಬೇಡ. ಹಾಕಿದ್ರೆ ಈ ಥರ ಹಾಕ್ರಿ. ಇಲ್ಲಿ ಹಿಂಗೆ ಲೆಕ್ಕ ಮಾಡಿರಿ. ಇಲ್ಲ ಈ ಥರ ಹಾಕ್ರಿ. ಆಯಿತಾ? ಬಂತ ಆನ್ಸರ್? ಬಂತರ? ಮಾಡಿದ್ರ ಇಲ್ಲ? ವಾವ್ ಮಹಾರಾಜ್ರೆ, ಬುಕ್ ತೆಗಿರಿ. ಸರಸ್ವತಿ ಮುಂದೆ ಈ ಥರ ದಿಮಾಕ್ ಮಾಡಬೇಡ್ರಿ, ಒಳ್ಳೇದಲ್ಲ. ಅಂತಮ್ಮ ಗುಡ್. ಭೈರವಿ ಕನ್ಫ್ಯೂಷನ್? ಇಲ್ಲಿ ನೋಡೋಣ ಸೊಲ್ಯೂಷನ್. ಭೈರವಿ ನೀನೇನು ಮಾಡ್ತೀಯ? ಯಾವ ಮಗ್ಗಿಂದ ಟ್ರೈ ಮಾಡ್ತೀಯಳು? 539 ಮಗ್ಗಿ ಅಂತೂ ಬರೋಂಗಿಲ್ಲ ನಮಗೆ. 5 ಮಗ್ಗಿಂದ ಪ್ರಯತ್ನ ಮಾಡ್ತೀವಿ, ಸರಿನಾ? ಹರ್ಷ, ಆ ಗುಂಡಿ ಯಾಕೆ ಕೇಳಪ್ಪ? ಗುಂಡಿ ಯಾಕೆ? 539 ಮಗ್ಗಿ ಬರಲ್ಲ, 5ರಿಂದ ಪ್ರಯತ್ನ ಮಾಡ್ತೀವಿ. ಕರೆಕ್ಟಾ? ಸೊ 5ರಿಂದ ನಾವು ಮೊದಲನೇ ನಂಬರ್ ತಗೊಳ್ಳೋಣ. ಸಾಕಾಗತ್ತಾ? 5 ಯಾಕೆ ಬರಲ್ಲ? 5 1 5 ಬರಲ್ವಾ? 5 1 ಅಲ್ಲ, 539 539 ಆಗುತ್ತಾ? ಇಲ್ಲಿ ಬರುತ್ತಾ? ಬರುತ್ತೆ. 1 539. 592ಕ್ಕಿಂತ 539 ಕಡಿಮೆ ಇದೆ, ಬರುತ್ತೆ. ನಾವು ಲೆಕ್ಕ ಮಾಡ್ಬೋದು ರಿಷಿತಾ. 2ರಲ್ಲಿ 9 ಹೋಗಲ್ಲ. ಸೊ 12ರಲ್ಲಿ 2 9 ಹೋದರೆ 3, 8ರಲ್ಲಿ 3 ಹೋದರೆ 5, 5ರಲ್ಲಿ 5 ಹೋದರೆ 0. ಕರೆಕ್ಟ್ ಏನಪ್ಪ? ಕರೆಕ್ಟಾ? ಓಕೆ. ಸೊ ಇನ್ನು 9 ಇದೆ. ಇಲ್ಲಿ 539 ಇಲ್ವಾ ಮಕ್ಕಳೇ? 539 539, ಶೇಷ 0. ಭೈರವಿ, ನನ್ನ ಪ್ರಕಾರ ನೀನು ಇಲ್ಲೇ ಹಿಡಿದಿದೆಯಾ?
ಒಂದಲೇ ಹೋಗುತ್ತೆ ಅನ್ನೋದೇ ನಿನಗೆ ಗೊತ್ತಾಗಿಲ್ಲ, 5 ಒಂದಲೇ 5 ಹೋಗುತ್ತೆ ಅನ್ನೋದೇ ಗೊತ್ತಾಗಲಿಲ್ಲ ನಿನಗೆ. ಅಲ್ಲೇ ನಿನಗೆ ಸಮಸ್ಯೆ ಆಗಿದೆ. ಏನೇನು ಮತ್ತು ಭಾಳ ಡೇಂಜರ್. ಶ್ರೇಯಾ ಅರ್ಥ ಆಗ್ತಿಲ್ಲ, ನೀವು ಯಾಕೆ ಅಭ್ಯಾಸ ಮಾಡಿಲ್ಲ ನೀವು ಅದನ್ನು, ಹಳೇದು ಸಹ ತೊಂದರೆ ಇಲ್ಲ. ಮೇಡಮ್ ಬರ್ರಿ, ಇನ್ನೊಂದು ಲೆಕ್ಕ ಇದೆ, ಅದು ಅರ್ಥ ಆಗಲಿಲ್ಲದ್ರಿ, ಇನ್ನೊಂದು ಲೆಕ್ಕ ಮಾಡೋಣ. ಅರ್ಥ ಮಾಡ್ಕೊಂಡ್ಲೇಬೇಕು ನಾವು ಇದನ್ನು. ಸೊ ಸಮರ್ಥಿಸ್ತಿ 385ರಿಂದ ಬಾಗ್ಸಪ್ಪ. 385 ಮಗ್ಗಿ ಬರುತ್ತಾ? ಸೊ ಈ ಕಡೆಯಿಂದ ಚೆಕ್ ಮಾಡೋಣ. ಮೊದಲನೇ ನಂಬರ್ ಯಾವುದಿದೆ? 3 ಮಗ್ಗಿ ಬರುತ್ತಾ? ಹಾಂ 3 ಮಗ್ಗಿ ಬರಲ್ಲ ಮರೆಯ ನಿನಗೆ. ಏನಪ್ಪ ನೀನು, ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತಪ್ಪ. ಮೊದಲೇ ನಾನು ಹಾರ್ಟ್ ಪೇಷಂಟು ಮಾರೆಯ, ಈ ರೀತಿ ಎಲ್ಲ ಶಾಕ್ ಕೊಡಬೇಡ್ರಿ. ನನಗೆ ಗೊತ್ತು, ನಾನು ಸಾಯೋದೇ ಕಾಯ್ತಿದ್ದೀರ ನೀವು. ಎಲ್ಲ ಹುಡುಗರೆಲ್ಲ ಟಮಟೆ ಹೊಡ್ಕೊಂತ ಕೂಗಿ ಎಲ್ಲ ಸೆಲೆಬ್ರೇಟ್ ಮಾಡಿಬಿಡ್ತೀರ. ಇನ್ನು ಮೇಲಿಂದ ಕ್ಲಾಸ್ ರಜಾ, ಮೇಷ್ಟ್ರು ಇಲ್ಲ, ಹೋಗ್ಬಿಟ್ರು, ಬೆಸ್ಟ್ ಆಗ್ಬಿಡುತ್ತಲ್ಲ. ನಾನು ಅಷ್ಟು ಜಲ್ದಿ ಹೋಗಲ್ಲ. ಎಲ್ಲ ಅಷ್ಟು ಖುಷಿ ಪಡಬೇಡ್ರಿ, ನಿಮ್ದೆಲ್ಲ ನಾವು ಓದೇ ಪಾಸ್ ಮಾಡಿಸಿ ಹೋಗ್ತೇನೆ. ಎನಿವೇಸ್ ಕೇಳ್ರಿ ಎಲ್ಲ. ಈಗ 3 ಮಗ್ಗಿಂದ ಮಾಡ್ತೀವಿ ನಾವು, ಕರೆಕ್ಟ್ ಸಮರ್ಥ? ಅಂದಾಜು ಹಾಕೋಣ ಸಮರ್ಥ, ನಾವು ಮಾಡೋದು ಬೇಡ, ಅಂದಾಜು ಹಾಕೋಣ. ಈಗ 3 ಮಗ್ಗಿಂದ ಮಾಡ್ಬೇಕಂದ್ರೆ ಫಸ್ಟ್ ನನ್ನ ನಂಬರ್ ನೋಡ್ತೀನಿ, 5 ಇದೆ. ಹೋಗುತ್ತಾ? 5 ಜಾಸ್ತಿ ಇದೆ 3ರಿಂದ. 3 ಎಷ್ಟಲೇ ಮಾಡ್ತೀರಿ? 3 ಎರಡಲೇ? 3 ಎರಡಲೇ? 3 ಒಂದಲೇ? ಯಾಕೆ? 5 3ಕ್ಕಿಂತ ಜಾಸ್ತಿ ಇದೆ, ಸರಿ ಹೋಗುತ್ತೆ. 3 ಎರಡಲೇ 6 ಆಗ್ಬಿಡುತ್ತೆ, ಜಾಸ್ತಿ ಆಗ್ಬಿಡುತ್ತಲ್ವಾ? 5ಕ್ಕಿಂತ ಕಡಿಮೆ ಇರಬೇಕಲ್ವಾ? 3 ಮಗ್ಗೆಲ್ಲ 5ಕ್ಕಿಂತ ಕಡಿಮೆ ಯಾವ ನಂಬರ್ ಇದೆ? 3 ಒಂದಲೇ, ಕರೆಕ್ಟಾ? 3 ಒಂದಲೇ ಆದರೆ 385 ಒಂದಲೇ ಆಗುತ್ತೆ ತಾನೆ ಅದು ಭಾಗಾಕಾರ ಮಾಡಬೇಕಾದ್ರೆ. ಅಲೇಶ್ 385 ನಾವು ಅಂದಾಜು ಹಾಕಿದ್ದು 3ರಿಂದ ಅಂದಾಜು ಹಾಕಿದ್ವಿ, ಆದರೆ ಭಾಗಾಕಾರ ಮಾಡೋದು ಯಾವ್ದ್ರಿಂದ ಮಾಡ್ತೀವಿ? 385. ಲಿಫ್ಟ್ ಕೇಳಿದ್ದೀರೊಬ್ಬರೇ, ಹತ್ಕೊಂಡಿದ್ದು ಎಷ್ಟು ಜನ? ಅಷ್ಟರು, ಹೌದಲ್ವಾ? ಸೊ 385 ಒಂದಲೇ 385. ಒಂದು ನಿಮಿಷ ತಡೆಯಪ್ಪ, 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 ಒಂದು ನಿಮಿಷ ತಡೆಯಪ್ಪ. 10ರಲ್ಲಿ 5 ಹೋದರೆ 5, 9ರಲ್ಲಿ 8 ಹೋದರೆ 1, 4ರಲ್ಲಿ 3 ಹೋದರೆ 1. ಹೇಳಪ್ಪ ಪ್ರತೀಕ್. ಹೋಗು ಆರಾಮಾಗು, ತೊಂದರೆ ಇಲ್ಲ. ಏನು ಬಂತಮ್ಮ ನಿನಗೆ ಆನ್ಸರು? 13 ಬಂತ? ಸೊ ಭೈರವಿ ಆನ್ಸರ್ 13 ಇದೆ. ಭೈರವಿ ಆನ್ಸರ್ 13 ಇದೆ, ಚೆಕ್ ಮಾಡ್ತೀವಿ. ನಿಮ್ಮದು ಎಲ್ಲರದ್ದು 13 ಬಂದಿದೆಯಾ? ಭೈರವಿ ಬಂತಾ? ಓಕೆ, ಒಂದು ನಿಮಿಷ. ಈಗ 5 ಕೆಳಗೆ ಬರುತ್ತಾ ಇದು? ಏನಪ್ಪ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ 3ರಿಂದನೇ ಮಾಡೋಣ ಈ ಸರಿನೂ ಅಂದಾಜು. 3 ಎಷ್ಟಲೇ 11 ಹೋಗುತ್ತೆ? 3 9, ಅದೇ ತಾನೇ ಹತ್ತಿರ ಇರೋದು. ಬಟ್ ಚೆಕ್ ಮಾಡಿಬಿಡೋಣ, ಯಾವುದಕ್ಕೂ ಚೆಕ್ ಮಾಡಿಬಿಡೋಣ. ಸೈಡಿಗೆ ಇಲ್ಲಿ ರಫ್ ವರ್ಕಲ್ಲಿ ಚೆಕ್ ಮಾಡಿಬಿಡೋಣ, ಕಚ್ಚಾ ಕೆಲಸದಲ್ಲಿ ಚೆಕ್ ಮಾಡೋಣ ಹೋಗುತ್ತಾ ಇಲ್ವಾ ಅಂತ. ಸರಿ ಶ್ರೇಯಾ? ಸೊ ಸೌಜನ್ಯ 3 5 15 5 ದಶಕ 1, 3 8 24 1, 25 5 ದಶಕ 2, 3 3 92 11 ಹೋಗುತ್ತಲ್ಲ ಮತ್ತೆ. 385 3ಲೇ 1155. ಶೇಷ ಕರೆಕ್ಟ್ ಬಂತಾ? ಅರ್ಥ ಆಯ್ತಪ್ಪ ಸಮರ್ಥ? ಸ್ವಲ್ಪ ಅರ್ಥ ಆಗ್ತೈತೆ, ಒಳ್ಳೇದು. ಅಷ್ಟಾರ ಅರ್ಥ ಆಗ್ತಾರ. ಮುಂದೆ ಇನ್ನೊಂದೆರಡು ಲೆಕ್ಕ ಮಾಡಿದ್ರೆ ಪೂರ್ತಿ ಅರ್ಥ ಆಗುತ್ತೆ. ನಿನಗೆ ಬಂತ ಭೈರವಿ? ಯಾವುದಮ್ಮ? ಅಲ್ಲ ನನಗೆ ಅರ್ಥ ಆಯ್ತು, ತಡಿಯಮ್ಮ, ನಗಬೇಡ್ರಿ. ಇನ್ನೊಬ್ರು ಪ್ರಶ್ನೆ ಕೇಳಿದ್ರೆ ಹಂಗಲ್ಲಮ್ಮ, ಹಿಂಗಿತ್ತಲ್ವಾ? 500ರಲ್ಲಿ 385 ಕಳಿಬೇಕು, ಹೌದಾ? 5ರಿಂದ ಒಂದು ಪಕ್ಕದ ಮನೆ ಕೊಡ್ತೀರಾ? 0 ಇದ್ದದ್ದು 10 ಆಯ್ತಾ? ನಾ 5 ಇದ್ರೆ 1 ಕೊಟ್ಟರೆ ಎಷ್ಟು ಉಳಿತು? 4 ಉಳಿತಾ? 10ರಿಂದ 1 ಕಡೆ ಕೊಡ್ಬೇಕಾ ದಶಕ? 10 ಇದ್ದದ್ದೇನಾಯ್ತು? 9 ಆಯಿತು. ಈ ಕಡೆ 1 ಹೋದರೆ 10 ಆಯ್ತು. 10ರಲ್ಲಿ 5 ಹೋದರೆ 5, 9ರಲ್ಲಿ 8 ಹೋದರೆ 1, 4ರಲ್ಲಿ 3 ಹೋದರೆ 1. ಕ್ಯಾರಿ ದಶಕ ಈ ಕಡೆ ಕೊಡೋದಕ್ಕೆ ಒಂದು ಬಾರೋ ಮಾಡೋದಂತಾರೆ, ಇದಕ್ಕೆ ಇಂಗ್ಲೀಷಲ್ಲಿ ಬಾರೋ ಮಾಡೋದಂತಾರೆ. ಆಯಿತಾ ಸರ್? ಅರ್ಥ ಆಯ್ತಾ? ಸಾಲ ಇಸ್ಕೊಂಡ್ರಲ್ಲಮ್ಮ ಪಕ್ಕದ ಮನೆಯಿಂದ, ಗೊತ್ತಲ್ಲ. ನೆಕ್ಸ್ಟ್ ಹೋಗೋಣ. ಪ್ರತೀಕ್ ಆರಾಮಿದೆಯಾ? ಕೂತ್ಕ. ಓಕೆ, ಈ ಲೆಕ್ಕ ಟ್ರೈ ಮಾಡಿರಿ ಭೈರವಿ, ಮಾಡ್ಕಂತ.
ಯಾವ ಮಗ್ಗಿ? ಹಾಂ, 8 ಎಷ್ಟಲೇ? 8 ಎರಡಲೇ? ಒಪ್ತೀರಾ? 8 2 ಸಾಕಾಗಲ್ಲ, 21 ಅಂತೀವಿ. ಈಗ 21 8ರಿಂದ ಭಾಗಿಸೋದಾದರೆ ಜಾಸ್ತಿ, ಹಾಂ 16 ತಗೊಬೇಕು. 8 ಎರಡಲೇ 16 ತಗೊಬೇಕು. ಆದರೆ ನಾವು ಲಿಫ್ಟ್ ಕೇಳಿದ್ದು 8 ಮಾತ್ರ, ಅದ್ರ ಜೊತೆಗೆ ಇನ್ನೂ ಒಂದು 8 ಐತೆ. ಅವು ಎರಡನ್ನೂ ನೋಡ್ಬೇಕು ನಾವು, ಆಯಿತಾ? 2 8 16 ದಶಕ 1, 2 8 16 1 17, 176 ಬರುತ್ತಲ್ವ? 176 3 ಅಂಕಿ, 211 176ಕ್ಕಿಂತ ಜಾಸ್ತಿ ಇದೆ, ಬರುತ್ತೆ. 88 ಎರಡಲೇ 176. ಶೇಷ ಏನು ಉಳಿಯುತ್ತೆ? 1ರಲ್ಲಿ 6 ಹೋಗೋದಿಲ್ಲ, 11ರಲ್ಲಿ 6 ಹೋದರೆ 5, 0ರಲ್ಲಿ 7 ಹೋಗಲ್ಲ, 10ರಲ್ಲಿ 7 ಹೋದರೆ 3, 1ರಲ್ಲಿ 1 ಹೋದರೆ 0. ಎರಡು ಇಳಿಸ್ಕೊಬೇಕು. ಹೌದು, ಮುಂದಿನ ಭಾಗದಲ್ಲಿ 2 ಇಳಿಸ್ಕೊಂಡ್ಲೇಬೇಕು. ಈಗ 8ರಿಂದನೇ ಮತ್ತೆ ಭಾಗಾಕಾರ ಮಾಡೋಣ. 1 ನಂಬರ್ ಸಾಕಾಗುತ್ತಾ? 1 ನಂಬರ್ ಸಾಕಾಗುತ್ತಾ? 3 ಸಾಕಾಗುತ್ತಾ? 8ಕ್ಕಿಂತ 3 ಕಡಿಮೆ ಇದೆ ಅಲ್ವಾ? ಇನ್ನೂ 1 ನಂಬರ್ ತೊಗೊಳ್ಳೋಣ, ಜೋಡಿ ತೊಗೊಳ್ಳೋಣ. ಜೋಡಿ ತೊಗೊಂಡಾಗ ಏನಾಯ್ತಲ್ಲಿ? 35 ಬಂತು. ಈಗ 35ನ್ನು 8ರ ಮಗ್ಗಿಯಿಂದ ನೀವು ಭಾಗಿಸೋದೇ ಆದರೆ ಎಷ್ಟಲೇ ಮಾಡ್ತೀರಿ? 8 4 32. ಹೌದೇನಪ್ಪ? 8 4 32ಕ್ಕೆ ಬರ್ತೀವಿ. ಕರೆಕ್ಟ್ ಆಗಲ್ಲಪ್ಪ? ಎಲ್ಲಪ್ಪ ನೀವು ಇಲ್ಲಿ ಬರ್ರಿ, ಹಿಂದೆ ಬರ್ರಿ, ನಮ್ಮ ಗೌತಮ್ ಹಿಂದೆ ಬರ್ರಿ. ನೀವು 3 ಜನ ವಿನಯ್ ಪಾಟೀಲ್ ಹಿಂದೆ ಬರ್ರಿ, ಎಲ್ಲ ವಿನಯ್ ಪಾಟೀಲ್ ಪಕ್ಕ ಬರ್ರಿ. ಅಷ್ಟಿಂದ ಯಾಕೆ ಕುಂತಿದ್ದೀರಪ್ಪ? ಈ ಕಡೆ ಬರ್ರಿ. ಹಾಂ, ಹೌದಿಲ್ಲ? 8 4 32 ಅಂತ ನೋಡ್ತೀವಿ. ಪೆನ್ ಕಡಿ ಬರ್ದಪ್ಪ, ಮತ್ತು ಹೊಟ್ಟೆನೋ ಬರ್ತದೆ ನೋಡು. ಸರಿ, ಸೊ 8 4 32. ಅದ್ರ ಜೊತೆಗೆ ಇನ್ನೊಬ್ಬರು ಹತ್ಕೊಂಡ್ಬಿಟ್ರು ಫ್ರೆಂಡು, ಹೌದಾ? ಸೊ ಅವ್ರನ್ನ ನಾವು ತಗೊಳ್ಳೇಬೇಕಲ್ವ? ನಾವು ಭಾಗಿಸ್ತಿರೋದು 88ರಿಂದ, ಆದರೆ ಅಂದಾಜು ಹಾಕಿದ್ದು ಕೇವಲ 8ರಿಂದ. ಕರೆಕ್ಟಾ? ಸೊ 4 8 32ಕ್ಕೆ 2 ದಶಕ 3, 4 8 32 3 35. ಇದೆಯಾ ಮಕ್ಕಳೇ? 352 ಇದೆ. ಸೊ 88 4 352, ಶೇಷ 0. ಅರ್ಥ ಆಯ್ತಾ? ಸಮರ್ಥಂಗೆ ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಐತಲ್ಲ ಸರ್? ಮತ್ತೆ ರೈಟ್, ನಿಮಗೂ ಕನ್ಫ್ಯೂಷನ್ ಇದೆಯಾ? ಹೋಗೋದು, ತೊಂದರೆ ಇಲ್ಲ, ಮಾಡೋಣ ಬನ್ನಿ ಇದನ್ನು. ಯಾರ್ಯಾರಿಗೆ ಕನ್ಫ್ಯೂಷನ್ ಇದೆ ಎಲ್ಲ ಕನ್ಫ್ಯೂಷನ್ ಹೋಗ್ಬೇಕು ಇವಾಗ. 473. ಓಕೆ, ಸೊ ಋಷಿತಾ, 473ರಿಂದ ಭಾಗಾಕಾರ ಮಾಡೋಕ್ಕಾಗುತ್ತಾ? ಏನು ಮಾಡ್ಬೋದು ನಾವು? 4ರಿಂದಂತೂ ಬರುತ್ತಲ್ವಾ? ಈಗ 4ರ ಮಗ್ಗಿಂದ ಭಾಗಾಕಾರ ಮಾಡ್ತಿದ್ದೀವಿ ಅಂತ ಅನ್ಕೊಳ್ಳೋಣ. ಮೊದಲನೇ ನಂಬರು ಏನಿದೆ? 1. ಭಾಗಾಕಾರ ಮಾಡ್ಬೋದಾ? 2 ನಂಬರ್ ತಗೊಳ್ಳೋಣ. ಏನಾಯಿತು? 12. 12 4ರಿಂದ ಹೋಗುತ್ತಾ? 4 ಎಷ್ಟಲೇ? 12 ಹೋಗುತ್ತೆ. 3 ಎಷ್ಟಮ್ಮ? 4 3 ಕರೆಕ್ಟಾ? ಆದರೆ 4 ಒಂದೇನ ಇರೋದಿಲ್ಲ, 73 ತಗೊಬೇಕಾಗುತ್ತಲ್ವ ಅಂದಾಜು ಮಾಡಲಿಕ್ಕೆ? ಅಂದಾಜು ಮಾಡೋಕ್ಕೆ ಅದನ್ನು ತೊಗೊಬೇಕು. 3 3 9, 3 7 21 ದಶಕ 2, 3 4 12 14. ಜಾಸ್ತಿ ಆಯ್ತಲ್ವಾ? ಜಾಸ್ತಿ ಆಯ್ತಲ್ವಾ? 3 ಜಾಸ್ತಿ ಆಯ್ತಂದ್ರೆ ಒಂದು ಕಡಿಮೆ ಮಾಡಿರಿ. 473 2 ಚೆಕ್ ಮಾಡೋಣ. 2 3 6, 2 7 14 4 ದಶಕ 1, 2 4 8 1 9. ಇದು ಬರುತ್ತಲ್ವಾ? ಇದು ಬರುತ್ತೆ. ಸೊ ಏನಾಗುತ್ತೆ? 473 2 946 ಮಾಡ್ಬೋದಾ ಈ ಥರ? ಹಲೋ ಮಾಡ್ಬೋದು. ಎಸ್. ಸೊ 9ರಲ್ಲಿ 6 ಹೋದರೆ 3, 2ರಲ್ಲಿ 4 ಹೋಗೋದಿಲ್ಲ, ಕರೆಕ್ಟ್? 12ರಲ್ಲಿ 4 ಹೋದರೆ 8, 1ರಲ್ಲಿ 9 ಹೋಗಲ್ಲ ಮಕ್ಕಳೇ. 11ರಲ್ಲಿ 9 ಹೋದರೆ 2. ಕ್ಲಿಯರ್? ಸರಿ, ನೆಕ್ಸ್ಟ್ ನಂಬರ್ ಯಾವುದಿದೆ? 8 ಇದೆ. 8ನ ಕೆಳಗಿಳಿಸ್ಕೊಡೋಣ, 8ನ ಕೆಳಗೆ ತರೋಣ. ಈಗ 4ರಿಂದ ಮಾಡಿದ್ರೆ 4 7 4 7 ಟ್ರೈ ಮಾಡ್ತಿರಲ್ಲ? 4 7 ಮಾಡಿಬಿಡೋಣ. 473 7 4 7 28 ನಮ್ಮ ಅಂದಾಜು ಮಾಡೋಣ ಬರ್ರಿ, ನೋಡೋಣ ಏನು ಬರುತ್ತೆ. ನನ್ನ ಪ್ರಕಾರ ಬರೋದಿಲ್ಲ. 4 6 ಬರುತ್ತಿದ್ದು. ಚೆಕ್ ಮಾಡಿಬಿಡೋಣ. 3 7 21 ದಶಕ 2, 7 7 49 2 51 ದಶಕ 5, 7 4 28 5 33. ತಪ್ಪಾಯ್ತಲ್ವಾ? 6 ಮಾಡೋಣ ಹಂಗಾರೆ. 473 6 ಏನು ಬರುತ್ತೆ ನೋಡಿರಿ? 6 3 18 8 ದಶಕ 1, 6 7 42 1 43 3 ದಶಕ 4, 6 4 24 4 28. ಕರೆಕ್ಟ್ ಆಯ್ತಾ? ಕರೆಕ್ಟ್ ಆಯ್ತಲ್ಲ? ಸೊ 473 6 2838 ಮಕ್ಕಳೇ. ಶೇಷ ಏನು ಬರುತ್ತೆ ಮಕ್ಕಳೇ?
ಶೇಷ ಏನು ಬರುತ್ತೆ? ಸೊನ್ನೆ ಬರುತ್ತೆ. ರೈಟ್. ನನಗೇನು ಹೇಳ್ಬೇಡ್ರಿ, ನಾನೇನು ಕೇಳೋದಿಲ್ಲ. ಮುಂದಿನ ಪ್ರಶ್ನೆ. ನನಗೆಲ್ಲ ಗೊತ್ತಾಯಿತು. ಆದಷ್ಟು ಅದನ್ನೆಲ್ಲ ಬಾತ್ರೂಮಲ್ಲೇ ಮುಗಿಸ್ಬೇಕಪ್ಪ. ಸ್ವಾಹ ಸ್ವಾಹ. 15,334 ಭಾಗಾಕಾರ 374. ರಿಷಿತಾ, ಈಗಲೂ ಏನು ಮಾಡ್ತೀಯಮ್ಮ? ಏನು ಮಾಡ್ತೀರಿ? ಯಾವ ಮಗ್ಗಿಂದ ಮಾಡ್ತೀವಿ? 3 ಮಗ್ಗಿಂದ ಮಾಡೋಣ. ಪೃಥ್ವಿ ಮಾಡಿದೆಯಾ? ಬಂತ ಉತ್ತರ? 3 ಮಗ್ಗಿಂದ ಮಾಡೋಣ. ಸೊ ಕಲೇಶಿ 3 ಮಗ್ಗಿಂದ ಸ್ಟಾರ್ಟ್ ಮಾಡ್ತೀವಿ. 1 ಸಾಕಾಗುತ್ತಾ ಕಲೇಶಿ ಭಾಗಾಕಾರ ಮಾಡೋಕ್ಕೆ? ಕಡಿಮೆ ಆಯ್ತಲ್ವಾ? ಅದಕ್ಕೆ 2 ನಂಬರ್ ತಾಂತೀವಿ. ಎಷ್ಟಾಯ್ತು ಅದು? 15. 3 ಮಗ್ಗೆಲ್ಲ ಹೋಗುತ್ತೆ. 3 ಎಷ್ಟಲೇ ಹೋಗುತ್ತೆ? 3 5ಲೇ ಹೋಗುತ್ತೆ. ಕರೆಕ್ಟಾಗಿ ಚೆಕ್ ಮಾಡೋಣ. 374 5ಲೇ ತಾನೇ ಮಾಡಬೇಕಾಗಿರೋದು ನಾವು ಅಂದಾಜು. 5 4 20, 5 7 35, 2 37, 5 3 15 3 18. ಜಾಸ್ತಿ ಆಯ್ತಲ್ವಾ? ಹಾಂ, 5ಲೇ ಹೋಗಲಿಲ್ಲ. ಎಷ್ಟು ಮಾಡ್ಬೇಕು ನಾನೀಗ? 374 4ಲೇ. ಕರೆಕ್ಟಾ ಮಕ್ಕಳೇ? 4 4 16 ಕಾರ ದಶಕ 1, 4 7 28 1, 28 1 29 ದಶಕ 2, 4 3 12 2 14. ಕರೆಕ್ಟಾ? ಎಷ್ಟಾಗುತ್ತೆ? 374 4ಲೇ 1496 ಮಕ್ಕಳೇ. ಏನಾಗುತ್ತಿದ್ದು? 13ರಲ್ಲಿ 6 ಹೋದರೆ 7. ಕರೆಕ್ಟಾ? ಹಾಂ, 2ರಲ್ಲಿ 9 ಹೋಗಲ್ಲ. 12ರಲ್ಲಿ 9 ಹೋದರೆ 3, 4ರಲ್ಲಿ 4 ಹೋದರೆ 0, 1ರಲ್ಲಿ 1 ಹೋದರೆ 0. ನೆಕ್ಸ್ಟ್ ಏನಿದೆ? 4 ಇದೆ. 374 ಇದೆ. 374 ಇದೆ. 374 ಎಷ್ಟಲೇ? 374. 374 1ಲೇ 374. ಶೇಷ ಏನಾಗುತ್ತೆ ಮಕ್ಕಳೇ? 0 ಆಗುತ್ತೆ. ಶೇಷ ಏನಾಗ್ತದೆ? 0 ಆಗ್ತದೆ. ಬರೀ ಇದು ಅರ್ಥ ಆಗಲಿಲ್ಲ. ಎಲ್ಲಿ ಅರ್ಥ ಆಗಲಿಲ್ಲ ನಿನಗೆ? ಇದು ಅಷ್ಟು ಡಿವಿಷನ್ ಅಮ್ಮ. ಸೊ ಓಕೆ, ಮತ್ತೊಂದು ಸರಿ ಮಾಡೋಣ, ತೊಂದರೆ ಇಲ್ಲ. 3 3 4 ಭಾಗಾಕಾರ. ಅಯ್ಯೋ, ಭಾಗಾಕಾರ ಬೇಡ, ಇಲ್ಲ ಹಾಕ್ಬೇಕಲ್ಲ. 374 ಡಾಡ. ರೈಟ್. 3 ಮಗ್ಗಿ ಬರುತ್ತೆ. 374 ಮಗ್ಗಿ ಬರುತ್ತೆ? ಬರಲ್ಲ ತಾನೇ? ಸೊ 3 ಮಗ್ಗಿಂದ ಅಂದಾಜು ಹಾಕ್ಬೇಕು ನಾವು. 3 ಮಗ್ಗಿಂದ ಅಂದಾಜು ಹಾಕೋಣ. 3 1 ಸಾಕಾಗತ್ತಾ? 2 ಅಂಕೆ ತಗೊಂತೀವ? ಸಾಕಾಗತ್ತಾ? 3 ಎಷ್ಟಲೇ? 3 5ಲೇ. ಚೆಕ್ ಮಾಡಿಬಿಡೋಣ. 374 5ಲೇ ತಾನೇ? ಏನಮ್ಮ ಭೈರವಿ, ಚೆಕ್ ಮಾಡಿದ್ದು ಕರೆಕ್ಟ್ ಇದೆಯಾ? ಇದು ಅರ್ಥ ಆಯ್ತಾ? ಯಾಕೆ ಅದು 5ಲೇ ಚೆಕ್ ಮಾಡ್ತಿದ್ದೀವಂತ? ಬರೋದಿಲ್ಲ, ನೋಡಿದ್ವಿ ಅವಾಗಲೇ. ಮಾಡೋದು ಬೇಡ. ಎಷ್ಟಲೇ ಮಾಡಿದ್ವಿ? ಆಮೇಲೆ 4ಲೇ ಮಾಡಿದ್ವಿ, ಹೌದಿಲ್ಲ? ಹಾಂ, 4 4 16 ಕಾರ ದಶಕ 1, 4 7 28 1 29 ದಶಕ 2, 4 3 12 2 14. ಇದು ಬಂದಿತ್ತಲ್ವಾ? ಸರಿ. 374 4ಲೇ 1496. ಕರೆಕ್ಟೇನಮ್ಮ? ಹಾಂ. ಸೊ ಇದೇನಾಗುತ್ತೆ? 13ರಲ್ಲಿ 6 ಹೋದರೆ 7, 2ರಲ್ಲಿ 9 ಹೋಗೋದಿಲ್ಲ. ಕರೆಕ್ಟಾ? ಇದರಿಂದ 1 ಕೊಟ್ಟರೆ ಇಲ್ಲಿ 12 ಆಗುತ್ತೆ, ಇದು 4 ಆಗುತ್ತೆ. 12ರಲ್ಲಿ 9 ಹೋದರೆ 3, 4ರಲ್ಲಿ 4 ಹೋದರೆ 0, 1ರಲ್ಲಿ 1 ಹೋದರೆ 0. ಈ 4 ಕೆಳಗಿಳಿಸ್ತೀವಿ. 2 ನೀನು ಹೇಳ್ತೀಯಲ್ಲಮ್ಮ. ಬರ್ತತೆ ಅಂತಲೂ ಹೇಳ್ತೀಯ, ಅರ್ಥ ಆಗಲಿಲ್ಲ ಅಂತಲೂ ಹೇಳ್ತೀಯ. ಇವಾಗ ಅರ್ಥ ಆಯಿತು. ಓಕೆ, ಅರ್ಥ ಆಯ್ತಾ? ಇಲ್ಲ ಇನ್ನೂ ಯಾರಾದರೂ ಇದ್ದೀರಾ? ಹಾಂ, ಮುಂದೋಗ್ಬೋದಾ? ಸುಭಾಷ್ ಬರ್ಕೊಂಡ್ರಾ? ಏನಪ್ಪ ಹೇಳಮ್ಮ. ಏನಿಲ್ವಾ? ಅದು ಬಾಟ್ಲಿ ಬಿಡ್ಬೇಕು, ಬಾಟ್ಲಿ ಜೊತೆ ಆಟಾಡಬಾರ್ದು. ನೆಕ್ಸ್ಟ್ ಹೋಗೋಣ. ನಾನು ಅಜಯ್ನ ನೋಡ್ತಾ ಇದ್ದೀನಿ ಅವಾಗಲಿಂದ. ಸಮರ್ಥ್, ಅಜಯ್, ಪೃಥ್ವಿ, ನಾನು ನೋಡ್ತಾ ಇದ್ದೀನಿ. ನೀವು ಚೆನ್ನಾಗಿ ಕ್ಲಾಸ್ ಕೇಳ್ತಿದ್ದೀರಾ ಅಂತ ಅಲ್ವಾ? ಗುಡ್, ವೆರಿ ಗುಡ್. ಅದಕ್ಕೆ ನಗ್ತಾರಲ್ವಾ? ಅದಕ್ಕೆ ನನಗೆ ಲೆಕ್ಕ ಬರ್ತಾ ಇಲ್ಲ ಸರ್. ನಗು ಬರುತ್ತಲ್ಲ, ಲೆಕ್ಕ ಬರಲಿಲ್ಲದ್ರೆ
ಗಂಭೀರತೆಯಿಂದ ಕೇಳಬೇಕಿಲ್ಲಿ, ಏಕಾಗ್ರತೆ ಇಲ್ಲಿ ಕೊಡಬೇಕು. ಅವ್ರು ಬರಲಿ ತಡಿ ಅವನು. ಸೊ ಇಲ್ಲಿ ನೋಡಿ 9614 ಭಾಗಾಕಾರ 506. ಯಾವ ಮಗ್ಗಿ? 5ರ ಮಗ್ಗಿ ಇಲ್ಲ 50ರ ಮಗ್ಗಿ. 5ರ ಮಗ್ಗಿ ಸಾಕಾ? ಆಯ್ತು, 5ರ ಮಗ್ಗಿನೇ ಸಾಕು. ಇದು ಸಾಕು 5ರ ಮಗ್ಗಿಗೆ? ಹಾಂ, ಕರೆಕ್ಟಾಗಿ ಕೂತ್ಕೊಳ್ಳಮ್ಮ. ಯಾಕೆ ಸಾಕಾಗಲ್ಲ ಹೇಳು? 9 5ರಿಂದ ಭಾಗ್ಸೋಕ್ಕಾಗಲ್ವಾ 9ಅನ್ನು? ಮತ್ತು ನೋ ಸರ್ ಅಂತೀರಾ? ನಿದ್ದೆ ಮಾಡಬೇಡ್ರಿ ಹಾಲೇಶ. 9ನ್ನು 5ರಿಂದ ಭಾಗಿಸ್ಬೋದಲ್ಲನಪ್ಪ? 9 5ಕ್ಕಿಂತ ಜಾಸ್ತಿ ಇದೆ ತಾನೆ. ಸೊ 9 ಹೆಂಗೆ ಭಾಗಿಸ್ಬೋದು? 5 ಎಷ್ಟಲೇ ಹಾಲೇಶ? 5 ಎಷ್ಟಲೇ? ಓ, ನೀರು ಕುಡಿತಿದ್ದೀರಾ? ಸಾರಿ ಆಮೇಲೆ ಮಾತಾಡ್ತೀನಿ. ಓಕೆ, ನಿಮ್ದು ಊರು ಯಾವುದು? ಕೆರೆಹಳ್ಳಿ, ಶಿರಟ್ಟಿ ತಾಲೂಕು. ಭಾಳ ಫೇಮಸ್ ಆಗ್ತೀರಿ ನೀವು. ನಾವು ಇಲ್ಲಿ 9ನ್ನು ಭಾಗಿಸ್ತಿದ್ದೀವಪ್ಪ. 5 ಎಷ್ಟಲೇ 9? 5 1ಲೇ 5 ಹೋಗ್ತದಲ್ವಾ? ಹಾಂ, ಅಯ್ಯೋ ರಾಮ, 5 1ಲೇ ಮತ್ತೇನು ಬರೀತೀರಪ್ಪ? 506 1ಲೇ 506. ಭೈರವಿ, ಈಗ ನೀನು ನೋಡ್ಲಿದ್ರೆ ಮತ್ತೆ ಅರ್ಥ ಆಗಲಿಲ್ಲ ಅಂತೀಯ. ರಿಷಿತಾ, ನೀನು ನೋಡ್ಕ. ಹಾಂ ರಿಷಿತಾ, ನೋಡ್ಕೊಳಮ್ಮ. 11ರಲ್ಲಿ 6 ಹೋದರೆ 5, 5ರಲ್ಲಿ 0 ಹೋದರೆ 5, 9ರಲ್ಲಿ 5 ಹೋದರೆ 4, ಮತ್ತು ಇಲ್ಲೊಂದು 4 ಇದೆ, ಅದನ್ನ ಇಳಿಸ್ಕೊಬೇಕು. 5 ಎಷ್ಟಲೇ? 5 9ಲೇ 45 ಹೋಗುತ್ತಾ ಇಲ್ಲ? ಸಿಂಚನ ಹೋಗುತ್ತಾ ಇಲ್ವಾ? ರೈಟ್. ಸೊ 506 9ಲೇ, 506 9ಲೇ. ಸೊ 96ಲೇ 54, 95ಲೇ 45. ನೋಡಿರಿ, ನಾನು ಯಾಕೆ ಡೈರೆಕ್ಟ್ ಬರ್ತೇವೆ ನೋಡಿದ್ರೆ? 0 ಇದ್ದಾಗ ನೀವೇನು ನೋಡೋದು ಬೇಕಿಲ್ಲ, ನೀವು ದಶಕ ಇಡೋದೇ ಬೇಕಿಲ್ಲ ಅಲ್ಲಿ. ಒಂದು ನಿಮಿಷ ಸರ್. 0 ಇದ್ದಾಗ ನೀವು ದಶಕ ಇಡೋದೇ ಬೇಕಿಲ್ಲ. 96ಲೇ 54ಕ್ಕೆ 4 ದಶಕ 5 ಇಡಲೇಬೇಡ್ರಿ. ಯಾಕೆ ಹೇಳ್ರಿ? 0ಗೆ ಏನು ಗುಣಿಸಿದ್ರು 0, ಮತ್ತು ದಶಕ 5 ಏನಾಗುತ್ತೆ? ಇಲ್ಲೇ ಬರುತ್ತೆ, ಹೌದಾ? ಸೊ 95ಲೇ 45. ಸೊ 506 9ಲೇ ಸೇಮ್ ಬಂತಲ್ವ ಮಕ್ಕಳೇ? ರೈಟ್. ಮುಂದಿನ ಲೆಕ್ಕ ಕೊಟ್ಟಿರ್ತೀರಿ, ಮಾಡ್ತೀರಾ? ಸರಿ ಅಮ್ಮ, ನಿಧಾನಕ್ಕೆ ಕಡೆ ಅಂತ ಬಂದಿದೆಯಾ? ಓಕೆ. ಸೊ 2 7 1 0 4 4 8 4. ಸರಿ ಮಕ್ಕಳೇ, ಏನು ಮಾಡ್ಬೋದು? ಯಾವ ಮಗ್ಗಿ? 484 ಮಗ್ಗಿ. ನನಗೂ ಬರಲ್ಲ, ನಿಮಗೂ ಬರಲ್ಲ. 4 ಮಗ್ಗಿ ತಗೊಂತೀವಿ. ಅಂದಾಜು ಹಾಕೋಣ. ಸಾಕಾಗುತ್ತಾ? 4 ಎಷ್ಟಲೇ? 4 6ಲೇ, ಕರೆಕ್ಟಾ? ಆದರೆ ನಾವು 4 6ಲೇ ಅಷ್ಟೇ ಮಾಡೋಂಗಿಲ್ಲ, 484 6ಲೇ ಮಾಡಬೇಕು, ಕರೆಕ್ಟಾ? 6 4 24 4 ದಶಕ 2, 6 8 48 2, 50ಕ್ಕೆ 0 ದಶಕ 5, 6 4 24 + 5 29. ಬರುತ್ತಲ್ವಾ? ಬರುತ್ತಾ? ಬರಲ್ಲ. ಅದಕ್ಕೇನು ಮಾಡ್ಬೇಕು ನಾವು? ಒಂದು ಕಡಿಮೆ ಮಾಡ್ಬೇಕೀಗ. 6ಲೇ ಬರೋದಿಲ್ಲ ಶ್ರೇಯಾ. 484 5ಲೇ ಬರುತ್ತೆ ಶ್ರೇಯಾ. ಕರೆಕ್ಟ್. 5 4 20ಕ್ಕೆ 0 ದಶಕ 2. ಸೌಜನ್ಯ 5 8 42 42ಕ್ಕೆ 2 ದಶಕ 4. ಕರೆಕ್ಟಾ? ರೈಟ್ ಮದನ್? 5 4 20 4 24ಕ್ಕೆ 24. ಸೊ ಏನಾಗ್ತದೆ? 484 5ಲೇ 2420 ಬರುತ್ತೆ, ಕರೆಕ್ಟಾ? ಸೊ 0 0 0. 11ರಲ್ಲಿ 2 ಹೋದರೆ 9, 6ರಲ್ಲಿ 4 ಹೋದರೆ 2, 2ರಲ್ಲಿ 2 ಹೋದರೆ ಥ್ಯಾಂಕ್ ಯು. 4 ಕೆಳಗೆ ಬರುತ್ತೆ. 4 ಎಷ್ಟಲೇ ಮಾಡಿದ್ವಲ್ಲ ಅಲ್ಲಿ? ಮಾಡಿದ್ವಲ್ವಾ? ಸೊ 484 6ಲೇ 2904 ಶೇಷ. ರೈಟ್. ಬಂದಿದೆಯಾ? ಸ್ವಲ್ಪ ವೇಗವಾಗಿ ಹೋಗ್ಬೋದಾ ನಾವೀಗ? ಸಮರ್ಥಿಸ್ತೆ ವೇಗವಾಗಿ ಹೋಗ್ಬೋದಾ? ಗುಡ್. ರಿಷಿತಾ, ಈ ಲೆಕ್ಕ 19 ಆನ್ಸರ್ ಇದಕ್ಕೆ. 19 ಆನ್ಸರ್ ಇದಕ್ಕೆ, ಹೌದಾ? 19 ಬರುತ್ತಲ್ವಾ? ನಿಮಗೆ ಇನ್ನೊಂದು ಟ್ರಿಕ್ ಹೇಳ್ಕೊಟ್ಟಿಲ್ಲ, ಆಮೇಲೆ ಹೇಳ್ಕೊಡ್ತೇನೆ. ಬಟ್ ಅದಕ್ಕಿಂತ ಮುಂಚೆ ನಿಮ್ಮವೆಲ್ಲ ವರ್ಕ್ಶೀಟ್ಗಳು ನೀವು ಮುಗಿಸ್ಬೇಕು. ತದನಂತರವೇ ನಾವು ಹೇಳಲು ಸಾಧ್ಯ. ಹಾಗಾಗಿ
ನಾವೇನು ಮಾಡ್ಬೋದು ಗೊತ್ತಾ ಮಕ್ಕಳೇ, ಭಾಗಾಕಾರದಲ್ಲಿ ಕೊನೆ ಸೊನ್ನೆನ ಕ್ಯಾನ್ಸಲ್ ಮಾಡ್ಬೋದು. ಕೊನೆಗಿರೋ ಸೊನ್ನೆ, ಇಲ್ಲೂ ಒಂದು ಸೊನ್ನೆ ಇದೆ, ಇಲ್ಲೂ ಕೊನೆಗೆ ಒಂದು ಸೊನ್ನೆ ಇದೆ. ಕ್ಯಾನ್ಸಲ್ ಬೇಡ. ಆಯಿತು, ಕನ್ಫ್ಯೂಸ್ ಆಗ್ತೀರಿ, ಬೇಡ. 9 × 9 91 90. ಶೇಷ ಏನು ಉಳಿಯುತ್ತೆ? 1 0 ಆದರೆ 1, 17 9 ಆದರೆ 8. ಕರೆಕ್ಟ್. 0ಗೆ 0, 9 81 ಕರೆಕ್ಟಾ? 99 810, ಶೇಷ 0. ರಿಷಿತಂಗೆ ಕನ್ಫ್ಯೂಸ್ ಆಯಿತು. ರಿಷಿತಂಗೆ 90 ಮಗ್ಗಿ ಅಂದ ತಕ್ಷಣ ಕನ್ಫ್ಯೂಸ್ ಆಗ್ಬಿಡ್ತು. ರಿಷಿತ 90 ಮಗ್ಗಿ ಭಾಳ ಸುಲಭ ಬರಲ್ಲ ನಿನಗೆ? 90 ಮಗ್ಗಿ ಬರುತ್ತಾ? 90 ಮಗ್ಗಿ ಯಾರ್ಯಾರಿಗೆ ಬರಲ್ಲ ಕೈ ಎತ್ರಿ. 90 ಮಗ್ಗಿ ಯಾರ್ಯಾರಿಗೆ ಬರಲ್ಲ ಕೈ ಎತ್ರಿ. ಜಲ್ದಿ ಸುಮ್ಮನೆ ಇರ್ಕಂತ ನೀನು, ಸುಮ್ಮನೆ ಈ ಕಡೆ ನೋಡಿ. ಓಕೆ, 9 ಮಗ್ಗಿ ಯಾರಿಗೆ ಬರಲ್ಲ ಕೈ ಎತ್ರಿ. 9 ಮಗ್ಗಿ ಯಾರಿಗೆ ಬರಲ್ಲ? ಬರಲ್ಲ, 0 ಇಡಕ್ಕೂ ಬರಲ್ಲ. ಹಾಂ, 9 1 9 9 8 92 18 9 3 36 5 4 3 2 1 0. ಹೌದಾ? 9 8 7 6 5 4 3 2 1 0. ಇದ್ರ ಮುಂದೊಂದು 0 ಇಟ್ಬಿಟ್ರೆ ಅದೇ 90 ಮಗ್ಗಿ. ಏನಮ್ಮ ರಿಷಿತಾ? ಅಷ್ಟೇ. 91 90 92 180 93 270 94 360 95 450 96 540 97 630 98 720 99 10 20 30 40 50 60 70 80 90 100. ಅವಷ್ಟು ಮಗ್ಗಿನೂ ಸುಲಭ. ಅರ್ಥ ಆಯ್ತಾ? ಒಂದು 0 ಜಾಸ್ತಿ ಆಗ್ತಾ ಹೋಗ್ಬೇಕು. 1 ಮಗ್ಗಿ ಮುಂದೆ ಒಂದು 0 ಹಾಕಿದ್ರೆ 10 ಮಗ್ಗಿ, 2 ಮಗ್ಗಿ ಮುಂದೆ ಒಂದು 0 ಹಾಕಿದ್ರೆ 20 ಮಗ್ಗಿ, 3 ಮಗ್ಗಿ ಮುಂದೆ ಒಂದು 0 ಹಾಕಿದ್ರೆ 30 ಮಗ್ಗಿ. ಹಾಗೆ 4 ಮಗ್ಗಿ ಮುಂದೆ ಒಂದು 0 ಹಾಕಿದ್ರೆ 40 ಮಗ್ಗಿ, 5 ಮಗ್ಗಿ ಮುಂದೆ ಒಂದು 0 ಹಾಕಿದ್ರೆ 50 ಮಗ್ಗಿ. ಇನ್ನು ಮುಂದೆ ಹೋದರೆ 9 ಮಗ್ಗಿ ಮುಂದೆ ಒಂದು 0 ಹಾಕಿದ್ರೆ 90 ಮಗ್ಗಿ, 9 ಮುಂದೆ ಒಂದು 0 ಹಾಕಿದ್ರೆ 90 ಮಗ್ಗಿ. ಹೌದು, ಕರೆಕ್ಟ್. ಸರಿನಾ? ಕ್ಲಿಯರಾ? ಇನ್ನೊಂದ್ಸರಿ ಮಾಡ್ಬೇಕಾ? ಏನಂದೆಮ್ಮ? 30 ಮಗ್ಗಿ, 31 ಮಗ್ಗಿ. 3 ಮಗ್ಗಿ ಪಕ್ಕ 1 2 3 ಹಾಕ್ಬಿಟ್ರೆ 31 ಮಗ್ಗಿ. ಗೊತ್ತಿಲ್ಲ? ನೋಡ್ಬೇಡ ಬರ್ರಿ ಅದನ್ನು. 3 ಮಗ್ಗಿಗೆ ಬರುತ್ತಾ? 3 1 3 3 2 6 3 3 9 3 4 12 3 5 15 3 6 18 3 7 21 3 8 24 3 9 27 3 10 30. ಹೌದಾ? 1 2 3 4 5 6 7 8 9 10ಕ್ಕೆ 0, 10 ಬದಲು 0. 31 ಮಗ್ಗಿ. ಕಂಗ್ರ್ಯಾಚುಲೇಷನ್ಸ್. 21 ಮಗ್ಗಿ ನೋಡಿದಿರಲ್ವಾ? 2 ಮಗ್ಗಿ ಪಕ್ಕ 1 2 3 ಬರಿತೀರಲ್ಲ, 2 ಮಗ್ಗಿ ಪಕ್ಕ 1 ಮಗ್ಗಿ. 41 ಮಗ್ಗಿನೂ ಹಿಂಗೆ ಹೇಳ್ಬೋದು, 51 ಮಗ್ಗಿನೂ ಹಿಂಗೆ ಹೇಳ್ಬೋದು. ಹಾಂ, 32 ಮಗ್ಗಿ ಇಲ್ಲಿಂದ ಚೇಂಜ್ ಆಗ್ತದೆ. ಸಾಕು, ನಾವು ಅದನ್ನೆಲ್ಲ ಒಂದು ನಿಮಿಷ ಮಕ್ಕಳೇ. ಹೌದಾ? ಸೊ ಮಗ್ಗಿಗಳು ಅಪರಿಮಿತ ಅದಾವೆ ಮಕ್ಕಳೇ, ಅಪರಿಮಿತ ಮಗ್ಗಿಗಳದಾವೆ. ಎಣಿಸೋಕ್ಕಾಗಲ್ಲ ಅಷ್ಟು ಮಗ್ಗಿ. 1 ಕೋಟಿಗೂ ಮಗ್ಗಿ ಇದಾವೆ, 99 ಲಕ್ಷಕ್ಕೂ ಮಗ್ಗಿ. ಏನು 30 ತನಕ ಅಷ್ಟೇ ಇದಾವೆ ಮಗ್ಗಿ. ನಾವು ಇಲ್ಲಿ ನೋಡ್ತಿಲ್ವಾ? ಎಲ್ಲೆಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಮಗ್ಗಿಗಳು ನೋಡ್ತಾ ಇಲ್ವಾ ನಾವು? ನಮಗೆ ಅವನು ಕಲಿಯೋಕ್ಕಾಗಲ್ಲ ಅಂತಲೇ ನಾವು ಈ ಟ್ರಿಕ್ ಹುಡುಕ್ತಾ ಇರೋದು. ಯಾರಿಗೆ? ನಿಮಗ ದೊಡ್ಡ ನಮಸ್ಕಾರ. ನೀನು ಯಾಕಮ್ಮ ನವೋದಯ ಎಕ್ಸಾಮ್ ಬರೆಯೋಕೆ ಹೋಗ್ತಿದ್ದೀಯಾ? ಹಾಂ, ನಿನ್ನ ಇಸ್ರೋ ನಾಸಾದಲ್ಲೆಲ್ಲರ ಕೂರ್ಬೇಕು ನೀನು. ಹ್ಯೂಮನ್ ಕಂಪ್ಯೂಟರ್ ಅಂದ್ಬಿಡ್ತಾರೆ ನಿನಗೆ ಅಲ್ಲಿವರೆಗೂ ಮಗ್ಗಿ ಬಂತಂದ್ರೆ.
ಓ ಹಿಂಗೆ ಅಂದಿದ್ದು ನೀನು. 1,00,000 ಮಗ್ಗಿ ಬರುತ್ತೆ ಸರ್, ಮಧ್ಯದವು ಬರಲ್ಲ. ನಮ್ಮನ್ನೇ ದಡ್ರು ಮಾಡಿಬಿಟ್ರು ಅವರು. ಹೆಂಗಪ್ಪ ಅಂದ್ರೆ 1,00,000 ಒಂದ್ಲೆ 1,00,000, 1,00,000 ಎರಡ್ಲೆ 2,00,000, 1,00,000 ಮೂರ್ಲೆ 3,00,000. ಸಾಕು ಸಾಕು ಸಾಕು. ನಮ್ಮನ್ನು ಎಷ್ಟು ದಡ್ರು ಮಾಡ್ಬೇಕು ಅಷ್ಟು ದಡ್ರು ಮಾಡಿಬಿಟ್ರಿ ನೀವು. ಇನ್ನೂ ನಾವು ದಡ್ರು ಆಗಲ್ಲ. ಬರ್ರಿ ಮುಂದಿನ ಲೆಕ್ಕ ಮಾಡೋಣ. 8,227 ಎಷ್ಟರಿಂದ ಭಾಗಿಸಿದ್ರೆ 433 ಬರುತ್ತೆ? ಅಥವಾ ಏನನ್ನು 4ರಿಂದ ಭಾಗಿಸಿದ್ರೆ 405 ಸಿಗುತ್ತೆ? ಅಥವಾ ಈ ರೀತಿ ಲೆಕ್ಕ ಮಾಡೋದು? ಈ ಥರ ಲೆಕ್ಕಗಳನ್ನು ನಾವು ಹೇಗೆ ಮಾಡೋದು? ಓ ಇಲ್ಲಿದ್ದಾವಲ್ಲ ಲೆಕ್ಕಗಳು. ಸೊ ಈ ರೀತಿ ಲೆಕ್ಕಗಳಿದ್ವಲ್ಲ ಮಕ್ಕಳೇ, ಈ ರೀತಿ ಲೆಕ್ಕಗಳನ್ನು ಈಗಲೇ ಮಾಡೋದು ಬೇಡ. ಮತ್ತೆ ವಾಪಸ್ ಈ ಥರ ಲೆಕ್ಕಕ್ಕೆ ಬರೋಣ, ಆಯಿತಾ? ಆ ರೀತಿ ಬಿಟ್ಟು ಹೋದ ಸ್ಥಳನ ಹೇಗೆ ತುಂಬಬೇಕು ಅದಕ್ಕೊಂದು ಸೂತ್ರ ಇದೆ. ಭಾಜ್ಯ ಇಸ್ಕೊಂಡು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಮಾಡೋಣ, ಸಮಾಧಾನ. ಯಾರು ಕೆಮ್ತಿರೋದು? ಏನಾಯ್ತು ಕಂದ? ಬಿಕ್ಲಿಕ್ಕೆ? ಸರಿ, ಮಾಡ್ತೀರಾ ಇದನ್ನು? ಸ್ಟಾರ್ಟ್. ಲಾಸ್ಟ್ ಬಂದಿತ್ತ ಇದು? ನೋಡಿ ಬಂದಿದೆಯಾ? ರಿಪೀಟ್ ಆಗಿದೆಯಾ? ಅಲ್ಲಪ್ಪ, 506 ಜೊತೆ ಇದೇ ಸಂಖ್ಯೆ ಇದೆಯಾ? ಹಾಂ, ಮತ್ತು ಮಾಡಿ. ಮಾಡ್ತೀರಾ ಅಭ್ಯಾಸ? ಯಾವ ಮಗ್ಗಿ? 5 ಮಗ್ಗಿ. ಮತ್ತು 50 ಮಗ್ಗಿ ಕಷ್ಟ ಆಗ್ಬಿಡುತ್ತಲ್ವ? ಅಯ್ಯೋ ದಾಡಿ ಇರಲಿ. 50 ಮಗ್ಗಿ ಬಂದರೆ 50 ಮಗ್ಗಿ ಯಾಕೆ ಮಾಡಿರಿ, ಜಲ್ದಿ ಬರುತ್ತೆ. ಇಲ್ಲ ಹಾಂ, ಇಲ್ಲ 5 ಮಗ್ಗಿ ಯಾಕೆ ಮಾಡೋಣ ಅಂದರೆ 5 ಮಗ್ಗಿ ಯಾಕೆ ಮಾಡೋಣ? 5 ಮಗ್ಗಿಯಿಂದ ಎಷ್ಟು? 5 6 30. 1 ಅಂಕೆ ಸಾಕಾಗಲ್ಲ, ಕರೆಕ್ಟಾಗಿ ಕೂರಬೇಕು. 2 ಅಂಕೆ ನೋಡಿದ್ರೆ ಎಷ್ಟಾಗುತ್ತೆ? 34 ಆಗುತ್ತೆ. ಸೊ ಏನಾಗುತ್ತೆ ಮಕ್ಕಳೇ? 506 ಇಂಟು 6 6 36, 6 30. ಕರೆಕ್ಟ್ ಇದೆ? ಎಸ್ ಆರ್ ನೋ? ರೈಟ್. ಅಂದರೆ ಅದಕ್ಕಿಂತ ಕಡಿಮೆ ಇದೆ, ವರ್ಕ್ ಆಗುತ್ತೆ ನಮಗೆ ಕೆಲಸಕ್ಕೆ ಬರುತ್ತದು. 3036, 3491ರಲ್ಲಿ 3036 ಕಳೆದು ಬಿಡೋಣ. ಎಷ್ಟಾಗುತ್ತೆ ಮಕ್ಕಳೇ? ಇದು 8 ಆಗುತ್ತೆ. ಇದು 11, 11ರಲ್ಲಿ 6 ಹೋದರೆ 5, 8ರಲ್ಲಿ 3 ಹೋದರೆ 5, 4ರಲ್ಲಿ 0 ಹೋದರೆ 4, 3ರಲ್ಲಿ 3 ಹೋದರೆ 0. 6 ಕೆಳಗೆ ಬರುತ್ತೆ. ಕರೆಕ್ಟಾ? 5 ಎಷ್ಟಲೇ 45? 5 ಎಷ್ಟಲೇ 45? ಓಕೆ ಓಕೆ. ಏನೋ ಸಮಸ್ಯೆ ಆಯ್ತಲ್ಲ? ಹ್ಞೂ ರೀ, ಶೇಷ ಉಳಿಯುತ್ತಲ್ಲ ಈ ಲೆಕ್ಕದಲ್ಲಿ. 9 6 54, 9 5 45. ಕರೆಕ್ಟಾ? ಹೋಗ್ರಿ. ಸೊ ಏನಾಗ್ತದೆ? 506, 9 4554. ಶೇಷ ಏನಾಗುತ್ತೆ ಮಕ್ಕಳೇ? 6ರಲ್ಲಿ 4 ಹೋದರೆ 2, 5ರಲ್ಲಿ 5 ಹೋದರೆ 0, 5ರಲ್ಲಿ 5 ಹೋದರೆ 0, 4ರಲ್ಲಿ 4 ಹೋದರೆ 0. ಶೇಷ 2 ಉಳಿತಾ ಇದೆ. ಏನು ಮಾಡೋಂಗಿಲ್ಲ, ಶೇಷ 2 ಉಳಿತಾ ಇದೆ ಈ ಸರ್ತಿ. ಇದು ನಿಶ್ಶೇಷವಾಗಿ ಭಾಗ ಆಗ್ತಾ ಇಲ್ಲ, ಬರಲ್ಲ. ಇದನ್ನು ಮುಂದೆ ಬರ್ಸ್ಬೋದು, ಬಟ್ ಅದು ದಶಮಾಂಶ ಪದ್ಧತಿಯಲ್ಲಿ ಬರುತ್ತದು. ದಶಮಾಂಶ ಪದ್ಧತಿ ಅಂತ ಬರುತ್ತೆ, ಅಲ್ಲಿ ಬಿಂದುಗಳು ಬರ್ತಾವೆ. ಇದನ್ನು ಮಾಡೋಣ. ಮಾಡ್ತೀರಾ? ಯಾವ ಮಗ್ಗಿ? 3 ಎಷ್ಟಲೇ? 3ರಿಂದ 1 ಅಂಕಿ ತಾಣೋಣ, ಸಾಕಾಗಲ್ಲ. 2 ಅಂಕಿ ತಾಂತೀವಿ. 22 ಬಂತು 3 ಮಗ್ಗಿಯಲ್ಲಿ. 22ಕ್ಕೆ ಸಮೀಪ ಮತ್ತು 22ಕ್ಕಿಂತ ಕಡಿಮೆ ಇರೋ ನಂಬರ್ ಯಾವುದು? 21. 3 7. ಕರೆಕ್ಟಾ? ಸೊ 33 7.
ಏನಾಗುತ್ತೆ? 7 ಮೂರಲೆ 21 ದಶಕ 2, 7 ಮೂರಲೆ 21 2 23 ಬರುತ್ತಾ? ಬರುತ್ತಾ? ಬರಲ್ಲ, ಜಾಸ್ತಿ ಆಯ್ತಲ್ವಾ? ಇಲ್ಲಿ 22 ಇದೆಲ್ಲ 23 ಬಂತು, ಜಾಸ್ತಿ ಆಯಿತು. 7 ಬೇಡ, ಒಂದು ಕಡಿಮೆ ಮಾಡೋಣ ಮಗ್ಗಿ. ಏನಾಗುತ್ತೆ? 33 ಲಕ್ಷ್ಮಿ 33 6ಲೆ 6 ಮೂರಲೆ 18ಕ್ಕೆ 8 ದಶಕ 1, 6 ಮೂರಲೆ 18 1 19 198. ಸುಷ್ಮಿತಾ 33 6ಲೆ 198. ಶೇಷ ಏನಾಗುತ್ತೆ ಸುಷ್ಮಿತಾ? 19ರಲ್ಲಿ 8 ಹೋದರೆ ಅಲ್ಲಲ್ಲ, ನಾವು ತಗೊಂಬಾರ್ದಿತ್ತಲ್ವಾ? ತಗೊಂಬಾರ್ದಿತ್ತು, ಸಾರಿ. 9ರಲ್ಲಿ 8 ಆದರೆ 1, 2ರಲ್ಲಿ 9 ಹೋಗಲ್ಲ, ಇಲ್ಲಿ ತಗೊಬೇಕಿತ್ತಲ್ವ? 12 9 ಆದರೆ 3, 1ರಲ್ಲಿ 1 ಆದರೆ 0. 7 ಕೆಳಗೆ ಬರುತ್ತೆ. 3 ಎಷ್ಟಲೆ? 3 1ಲೆ 33 1ಲೆ 33 ಜಾಸ್ತಿ ಆಗುತ್ತಲ್ವಾ? ಹೋಗಲ್ಲ. 1ಲೆ ಹೋಗ್ಲಿಲ್ದ್ರೆ ಯಾವ ನಂಬರ್ ತಗೊಬೇಕು ಅಂತ ಹೇಳಿದ್ದೆ? 9ಲೆ. 1ಲೆ ಹೋಗ್ಲಿದ್ರೆ ಏನು ಮಾಡಬೇಕು? 9ಲೆ. 1ರಿಂದ ಹೋಗಲಿಲ್ಲ ಅಂದರೆ 9ಲೆ ತಗೊಬೇಕು. ಸೊ 33 9ಲೆ ಏನಾಗುತ್ತೆ ನೋಡ್ರಿ ಇಲ್ಲಿ? 9 ಮೂರಲೆ 27ಕ್ಕೆ 7 ದಶಕ 2, 9 ಮೂರಲೆ 27 2 29. ಬಂತಾ? ಬಂತಾ? ಶೇಷ ಉಳಿಯುತ್ತಾ? 33 9ಲೆ 297. ಶೇಷ ಏನು ಉಳಿಯುತ್ತೆ ಮಕ್ಕಳೇ? ಶೇಷ 20 ಉಳಿಯುತ್ತೆ. ಶೇಷ 20 ಉಳಿತಾ ಇದೆ. ನಿಶೇಷವಾಗಿ ಭಾಗವಾಗ್ತಿಲ್ಲ, ತೊಂದರೆ ಇಲ್ಲ. ಇಷ್ಟೇ ಮಾಡಿಬಿಡೋಣ. ಶೇಷ ಎಷ್ಟಿದೆ? 20 ಇದೆ. ನೋ ಪ್ರಾಬ್ಲಮ್ ಅಂತ. ಭಾಜ್ಯ, ಭಾಜಕ, ಭಾಗಲಬ್ಧ, ನೆನಪಿರಲಿ, ಮರಿಬಾರ್ದು. ಅದ್ರ ಮೇಲೂ ಲೆಕ್ಕಗಳಿದ್ದಾವೆ. ಎಲ್ಲರೂ ಸೈಲೆಂಟಾಗ್ರಿ. ಹನುಮಂತ ಒಬ್ಬನೇ ಹೇಳ್ತಾನೆ. ಇದೇನು? ತಡ್ರಿ. ಇದು ಬಾಜ, ಇದು ಬಾಜಕ, ಇದು ಬಜ್ಜಿ, ಇದು ವಡೆ, ಮಧ್ಯದಾಗ ಸಾರು, ಒಂದು ಇಡ್ಲಿ ಕೊಡ್ರಿ ಸರ್. ತಿಂಡಿ ಮುಗಿದು ಬಿಡ್ತತೆ. ಬಾಜ್ಯ, ಭಾಜಕ, ಹನುಮಂತ ಒಬ್ಬನೇ. ಎದ್ನಿಂದ್ರು ಹನುಮಂತ, ಎದ್ನಿಂದ್ರು. ಸೈಲೆಂಟ್ ಆಗ್ರಿ. ಏನಂದಪ್ಪ? ನನ್ನ ಜೊತೆ ಹೇಳು. ಹನುಮಂತ ಒಬ್ಬನೇ ಹೇಳ್ತಾನೆ, ಯಾರು ಹೇಳ್ಬೇಡ್ರಿ. ಬಾಜ್ಯ, ಬಾಜ್ಯ, ಬಾಜ ಅಲ್ಲ, ಜ್ಯ, ಜ ಅಲ್ಲ, ಜ್ಯ. ಹಾಂ ಹೇಳಂಗ. ಬಾಜ್ಯ, ಹಾಂ ಬಾಜ್ಯ ಹೇಳ್ಬೇಕು, ಮತ್ತೆ ಕಲಿಬೇಕು. ನಿಧಾನಕ್ಕೆ ಹೇಳೋದನ್ನ. ಬಾಜ್ಯ, ಬಾಜ ಅಲ್ಲ ಕಣೋ, ಬಾಜ್ಯ. ಜ್ಯ, ಜಾಮಿಟ್ರಿ ಅನ್ನಲ್ವಾ? ಜಾಮಿಟ್ರಿ ಇದು ಸ್ವಲ್ಪ ಅದು ಏನು ಗೊತ್ತಾ? ಉತ್ತರ ಕರ್ನಾಟಕದ ನಾಲ್ಗೆ ಅದು. ಉತ್ತರ ಕರ್ನಾಟಕದ ನಾಲ್ಗೆ ಅಷ್ಟು ಜಲ್ದಿ ತಿರ್ಗಲ್ಲ ಹಂಗೆ. ಹಾಂ, ತೊಂದರೆ ಇಲ್ಲ. ಬಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ನಾನು ಕನ್ಫ್ಯೂಸ್ ಆಗ್ಬಿಟ್ಟಿದ್ದೆ ಈಗ. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ ಹೇಳು. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಭಾಜಕ, ಭಾಗಲಬ್ಧ, ಭಾಜ್ಯ, ಭಾಗಲಭ ಅಲ್ಲಪ್ಪ ಅದು, ಭಾಗಲಬ್ಧ, ಶೇಷ. ಸರಿ, ಕೊಂದ್ರು. ಎನಿವೇಸ್, ಅದು ಹನುಮಂತ ಅಷ್ಟೇ ಅಲ್ಲ, ಇನ್ನು ಕೆಲವ್ರು ನಿಮಗೂ ಸಮಸ್ಯೆ ಇರ್ತದೆ. ಹಾಂ, ಏನಾರು ಇತ್ತಂದ್ರೆ ಬಗೆಹರಿಸ್ಕೊಳ್ರಿ. ಸುಭಾಷ್, ನಿದ್ದೆ ಮಾಡ್ತಿದ್ಯಪ್ಪ? ವೆರಿ ಗುಡ್. ಮಾಡ್ತಿದ್ಯಾ? ಹಾಂ, ಅಕ್ಕನೇ ಕೇಳ್ಬೇಕು ಪ್ರತಿಯೊಂದೂ. ನಿದ್ದೆ ಬರ್ತಿದ್ಯಾ?
ಹಾಂ ಓಕೆ, ವಾಪಸ್ ಬನ್ನಿ ಲೆಕ್ಕಕ್ಕೆ. ಮಾಡಿ ಲೆಕ್ಕನ, ಏನಾಗ್ತದೆ ನೋಡಿ. ನಿಶೇಷ ಭಾಗ ಆಗುತ್ತಾ ಇಲ್ವಾ? 374. ಮೂರು ಮಗ್ಗಿ. ಹಾಂ, ಎಷ್ಟಲೇ? 3 ಎರಡಲೇ ಬರುತ್ತಾ ಇಲ್ಲಿದು? ಹಾಂ, ಚೆಕ್ ಮಾಡೋಣ. 374 ಎರಡಲೇ, 374 ಎರಡಲೇ, 2 4 8, 2 7 14 4 ದಶಕ 1, 2 3 6 1 7 ಬರುತ್ತಲ್ವಾ? 374 ಎರಡಲೇ ಹನುಮಂತು, 748 ಬರುತ್ತಪ್ಪ. 17ರಲ್ಲಿ 8 ಹೋದ್ರೆ 17ರಲ್ಲಿ 8 ಹೋದ್ರೆ 9, 6ರಲ್ಲಿ 4 ಹೋದರೆ 2, 8ರಲ್ಲಿ 7 ಹೋದರೆ 1, 6 ಕೆಳ ಬರುತ್ತೆ. 3 4 ಕರೆಕ್ಟ್. 374 ಜಾಸ್ತಿ ಆಗುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. 4 ಹೌದಲ್ವಾ? ಚೆಕ್ ಮಾಡ್ಬಿಡೋಣ ಬರ್ರಿ. 4 7 28 1 29 9 ದಶಕ 2, 4 3 12 2 14 ಜಾಸ್ತಿ ಆಗುತ್ತಲ್ಲ. 374 ಎರಡಲೇ ಎಷ್ಟಾಗುತ್ತೆ ಮಕ್ಕಳು? 2 4 8, 2 7 14 4 ದಶಕ 1, 2 3 6 1 7 ಕರೆಕ್ಟಾ? 374 ಎರಡಲೇ 748. ಶೇಷ ಎಷ್ಟು ಉಳಿಯುತ್ತೆ ಮಕ್ಕಳೇ? 6ರಲ್ಲಿ 8 ಹೋಗಲ್ಲ, ಕರೆಕ್ಟಾ? ಸೊ 16ರಲ್ಲಿ 8 ಹೋದರೆ 8, 8ರಲ್ಲಿ 4 ಹೋದರೆ 4, 12ರಲ್ಲಿ 7 ಹೋದರೆ 5 ಶೇಷ ಉಳಿಯುತ್ತೆ ಮಕ್ಕಳೇ. ಹಾಂ, ಸಾರಿ ಎರಡಲೇ ಮಾಡಬಾರ್ದಿತ್ತು ನಾನು. ಯಾಕೆ ಹೇಳ್ರಿ? ಇಲ್ಲಿ 4ಲೇ ಮಾಡಿದ್ವಲ್ವಾ? 4ಕ್ಕಿಂತ ಒಂದು ಕಡಿಮೆ 3ಲೇ ಮಾಡಬೇಕಿತ್ತು. ಕ್ಷಮಿಸ್ಬಿಡು ತಾಯಿ, ನಾನು ನೋಡಲಿಲ್ಲ, ತಪ್ಪಾಯಿತು. 9 2 1 6 ಕೆಳ ಬರುತ್ತೆ, ಸರಿನಾ? ಇನ್ನೇನು ಹೇಳಿದ್ಯಮ್ಮ? 3ಲೇ ಮಾಡಿರಿ ಅಂತ ಹೇಳಿದ್ಯಾ? 3 4 12 2 ದಶಕ 1, 3 7 21 22 ದಶಕ 2, 3 3 9 2 11 ಆಯಿತು. ಸೊ ಎಷ್ಟಾಗುತ್ತೆ? 2 ತೆಗಿಬೇಕಿಲ್ಲಿ, 3 ಹಾಕಬೇಕು. 1122 4 7 174 ಉಳಿತಾಯಿದೆ. ಕರೆಕ್ಟ್ ಸಾಗರ್, ಕರೆಕ್ಟ್. ಶೇಷ ಉಳಿತಾ ಇದೆ ಅಂದರೆ ಇದು ನಿಶೇಷವಾಗಿ ಭಾಗ ಆಗ್ತಾ ಇಲ್ಲ. ಗುಡ್. ಏನಪ್ಪ? ಹಾಂ, ಮುಂದೆ ಮಾಡೋಕ್ಕೆ ಬರಲ್ಲ ಈಗ. ಮುಂದೆ ಮಾಡೋಕ್ಕೆ ಬರಲ್ಲ ಅಂತಲ್ಲ, ಮಾಡ್ಬೋದು. ದಶಮಾನ ಪದ್ಧತಿಯಲ್ಲಿ ಮಾಡೋಣ ಅದನ್ನು. ಈಗ ಮಾಡಲ್ಲ, ದಶಮಾನ ಪದ್ಧತಿ ಬಂದಾಗ ಮಾಡ್ತೀವಿ. ರೈಟ್. ಮುಂದಿನ ಪ್ರಶ್ನೆ. ಓಕೆ, ಈಗ ಪ್ರಶ್ನೆ ನೋಡಿ. 9 5 9 4 ಮಾಡಿ ಇನ್ನು ಸ್ವಲ್ಪ ಹೊತ್ತಿದೆ ಮಕ್ಕಳೇ, 10 ನಿಮಿಷ, ನಾಟ್ ಮೋರ್ ದೆನ್ ದಟ್. ಮಾಡ್ತಿದ್ದೀಯಾ? ಮಾಡ್ಬೇಕಮ್ಮ, ಮಾಡಿರಿ. ಇದು ಪರೀಕ್ಷೆಗೆ ಬರುತ್ತೆ. ಹಾಂ, ಗೊತ್ತಿರಲಿ ಈ ರೀತಿ. ಅದೆಲ್ಲ ಗೊತ್ತಿಲ್ಲ, ಈಗ ಮಾಡ್ಬೇಕು ನೀನು. ಎರಡೆಷ್ಟಲೇ? ಜಾಸ್ತಿ ಆಗುತ್ತಲ್ವಾ? 2 4 ಕರೆಕ್ಟ್. ಹನುಮಂತ್ ಹೇಳಿದ್ದು ಕರೆಕ್ಟ್ ಇದೆ, 297. ಬಟ್ 4ಲೇ ಜಾಸ್ತಿ ಆಗುತ್ತೆ ನೋಡು ಹನುಮಂತು. ಯಾಕೆ ಗೊತ್ತಾ? ಇಲ್ಲಪ್ಪ, ಅವ್ನು ಕರೆಕ್ಟ್ ಹೇಳಿದ್ನಲ್ರಪ್ಪ. 2ರಿಂದ ಮಾಡೋಕ್ಕೆ ಹೋದರೆ ಮೊದಲು 9 ಸಾಕಾಗುತ್ತೆ. 2 4ಲೇ ಅವ್ನು ಹೇಳಿದ್ದು ಕರೆಕ್ಟ್ ಇದೆ, ಆದರೆ ಜಾಸ್ತಿ ಆಗುತ್ತೆ ನನ್ನ ಪ್ರಕಾರ. 4 7 28 ದಶಕ 2, 4 9 36 2 38 8 ದಶಕ 3, 4 2 8 3 ಜಾಸ್ತಿ ಆಗುತ್ತಲ್ವಾ? ಮತ್ತು ಕಡಿಮೆ ತಗೊಳೋದು ಬನ್ನಿ. 297 ಒಂದು ಕಡಿಮೆ ಮಾಡೋಣ. 3 7 21 ದಶಕ 2, 3 9 27 + 2 29 9 ದಶಕ 2, 3 2 6 2 8 ಕರೆಕ್ಟ್ ಇದೆ. ಓಕೆ, 3 891. ಶೇಷ ಏನು ಬರುತ್ತೆ ಮಕ್ಕಳೇ? 5ರಲ್ಲಿ 9 ಹೋಗಲ್ಲ,
15ರಲ್ಲಿ 9 ಹೋದರೆ 6, 8ರಲ್ಲಿ 8 ಹೋದರೆ 0. 4 ಕೆಳಗೆ ಬರುತ್ತೆ. 2 3 6, 2 3 6, 2 3 ಮಾಡಿದ್ದೀವಿ ಆಲ್ರೆಡಿ. ಅಲ್ಲಿ ಜಾಸ್ತಿ ಬಂತಲ್ವಾ? ಮತ್ತೇನು ಮಾಡಬೇಕು? ಒಂದು ಕಡಿಮೆ ಮಾಡೋಣ. ಒಂದು ಕಡಿಮೆ ಮಾಡಿದ್ರೆ ಏನಾಗುತ್ತೆ? 297, 2 ಕರೆಕ್ಟಾ? 2 7 14 4 ದಶಕ 1, 2 9 18 19 9 ದಶಕ 1, 2 2 4 1 5. ಕರೆಕ್ಟ್. ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಉಳಿತದಲ್ವಾ? ಸೊ 594 ಶೇಷ ಏನು ಬರುತ್ತೆ ಮಕ್ಕಳೇ? 90 ಬರುತ್ತೆ. ಕರೆಕ್ಟ್. ಶೇಷ 90 ಬರುತ್ತೆ. ಹೌದು. ಅರ್ಥ ಆಯ್ತಾ ಶ್ರೇಯ? ಕರೆಕ್ಟ್ ಇದೆಯಾ? ನಾವು ಮಾಡುವ ಎಲ್ಲ ಲೆಕ್ಕಗಳಿಗೂ ಶೇಷ 0 ಬರಬೇಕಂತ ಏನಿಲ್ಲ. ಕೆಲವೊಂದು ಲೆಕ್ಕಗಳಿಗೆ ಶೇಷ ಬರುತ್ತೆ. ಪ್ರತಿ ಸಾರಿ ಶೇಷ 0ನೇ ಇರಬೇಕಂತಿಲ್ಲ. 0 ಅಲ್ಲದ ಸಂಖ್ಯೆಯೂ ಬರ್ಬೋದು. ಆ ರೀತಿ 0 ಅಲ್ಲದ ಸಂಖ್ಯೆ ಬಂತಂದರೆ ನಿಶೇಷವಾಗಿ ಭಾಗ ಆಗ್ತಿಲ್ಲ ಅಂತ ಅರ್ಥ. ಸರಿನಾ? 0 ಬಂತಂದರೆ ನಿಶೇಷವಾಗಿ ಭಾಗ ಆಯಿತು ಅಂತ. ಓಕೆ, ಸಾಕಪ್ಪ, ನನಗೆ ಸಾಕಾಯ್ತು ಇವತ್ತು. ಸಾಕಷ್ಟು ಲೆಕ್ಕಗಳನ್ನು ಮಾಡಿದ್ವಿ. ಇಲ್ಲ, ಇದು ಎಲ್ಲಿವರೆಗಿದೆ ಲೆಕ್ಕ? ಓಹೋ, ಈ ತರಗತಿನ ನಾವು ಹೀಗೆ ಅಲ್ಲ ಮಕ್ಕಳೇ. ಕಾರಣ ನಾವಿನ್ನು ಗುಣಾಕಾರದಲ್ಲೂ ಸಹ ಗೊತ್ತಿರದ ಮೌಲ್ಯ ಮಾಡಿಲ್ಲ. ಇಲ್ಲಿಂದ ನಾವು ಗುಣಾಕಾರದಲ್ಲಿ ಗೊತ್ತಿರದ ಮೌಲ್ಯ ಮಾಡ್ಬೋದು. ಇಲ್ಲಿಂದ ಅಲ್ಲಿಗೆ ಜಿಗಿದು, ಅದಾದಮೇಲೆ ಅಲ್ಲಿಂದ ಇಲ್ಲಿಗೆ ಜಿಗಿದು ಗುಣಾಕಾರ ಮತ್ತು ಭಾಗಾಕಾರ ಎರಡನ್ನೂ ಒಳಗೊಂಡ ಲೆಕ್ಕಗಳನ್ನು ಮಾಡ್ತೀವಿ. ಪಂಡಿತರಾಧ್ಯ ಸೌಂಡ್ ಮಾಡಿಬಿಡಪ್ಪ. ಗುಣಾಕಾರ ಮತ್ತು ಭಾಗಾಕಾರ ಎರಡನ್ನೂ ಒಳಗೊಂಡ ಲೆಕ್ಕಗಳನ್ನು ಮುಂದಿನ ತರಗತಿಯಲ್ಲಿ 2 ಕಡೆ ಜಿಗಿದ ಮೇಲೆ ಮಾಡ್ತೀವಿ. ಸರಿನಾ? ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿ ಮುಗಿಸೋಣ. ಇಲ್ಲ, ಮತ್ತೊಂದು ಸರಿ ಮಾಡೋಣ. ಇಲ್ಲಿಗೆ ಮುಗಿಸೋಣ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್. ನಿಮ್ಮ